ಎಲ್ಲ ಪೇರೆಂಟ್ಸ್ ಟೀಚರ್ಸ್ ಆಗಲಿ ಯಾರು ಫೋನ್ ಯೂಸ್ ಮಾಡ್ತಿದ್ದೀರಾ ಈಗಲೇ ಸ್ಟಾಪ್ ಮಾಡಬೇಕು. ಮತ್ತು ಎಲ್ಲ ಮಕ್ಕಳ ಕೈಯಿಂದ ಫೋನ್ ಈಗಲೇ ಇಸ್ಕೋಬೇಕು. ನೀವು ಅವ್ರನ್ನ ಆಟ ಆಡೋಕ್ಕೆ ಬಿಡಿ. ಫಸ್ಟ್ ಅಲ್ಲಿ ಸುಮಾರು ಮಕ್ಕಳು ಕೂತಿರೋದನ್ನು ನಾನು ನೋಡ್ತಿದ್ದೀನಿ ಫೋನ್ ಇಟ್ಕೊಂಡು. ಇಸ್ಕೊಳ್ಳಿ ಎಲ್ಲರೂ ಪ್ಲೀಸ್. ಅವ್ರನ್ನ ಆಟ ಆಡೋಕ್ಕೆ ಬಿಡಿ, ಬಿದ್ದರೂ ಪರವಾಗಿಲ್ಲ, ಆಟ ಆಡಲಿ ಮಕ್ಕಳು. ಸರಿ, ನಾವು ಇವತ್ತೆಲ್ಲರೂ ಸೇರಿರೋದು ಅಂಗನವಾಡಿ ಮಕ್ಕಳು ಮತ್ತು ಅವರ ತಂದೆ ತಾಯಂದಿರಿಗೆ ಆರೋಗ್ಯದ ಬಗ್ಗೆ ಅರಿವನ್ನು ನೀಡಲಿಕ್ಕೆ. ಫಸ್ಟ್ ಅಂಗನವಾಡಿ ಅಂದರೆ ಏನು, ಇದು ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಫಸ್ಟ್ ಮಾತಾಡೋಣ. ಅಂಗನವಾಡಿ ಅನ್ನೋದು 1975ರಲ್ಲಿ ಈ ಕಾರ್ಯಕ್ರಮನ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಹೇಗಿರುತ್ತೆ ನಮ್ಮ ಇಂಡಿಯಾದಲ್ಲಿ, ಎಸ್ಪೆಷಲಿ ರೂರಲ್ ಇಂಡಿಯಾದಲ್ಲಿ ಅಂತಂದರೆ ಹಳ್ಳಿಗಳಲ್ಲಿ ಮಕ್ಕಳಲ್ಲಿ ಅಪೌಷ್ಟಿಕತೆ, ಆಮೇಲೆ ಪ್ರೆಗ್ನೆಂಟ್ ಲೇಡೀಸ್ಗಳಲ್ಲಿ ಅನೇಮಿಯಾ ಆಗಲಿ, ಆಮೇಲೆ ಅಂಡರ್ 5 ಏಜ್ ಅಂತಂದರೆ 5 ವರ್ಷಗಿನ ಕೆಳಗಿನ ಮಕ್ಕಳಲ್ಲಿ ಸಾವಿನ ಸಂಖ್ಯೆ ಭಾಳ ಜಾಸ್ತಿ ಆಗ್ತಾಯಿತ್ತು. ಅಂದರೆ ಇನ್ಫೆಕ್ಷನ್ಗಳು ಭಾಳ ಜಾಸ್ತಿ ಆಯಿತು. ಅದನ್ನು ತಡೆಗಟ್ಟಬೇಕಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟು ಈ ಅಂಗನವಾಡಿ ಅನ್ನೋದನ್ನು ಶುರು ಮಾಡ್ತು. ಇದರಲ್ಲಿ ಹೇಗೆ ಅಂತಂದರೆ ಹುಟ್ಟಿದಾಗಿನಿಂದ 5 ಅಂದರೆ 6 ವರ್ಷದ ಮಕ್ಕಳನ್ನು ನಾವು ಅಂಗನವಾಡಿಯಲ್ಲಿ ಸೇರಿಸ್ತೀವಿ. ಇಲ್ಲೇನಾಗುತ್ತೆ, ಅಂಗನವಾಡಿ ಟೀಚರ್ಸ್ಗಳು ಮಕ್ಕಳಿಗೆ ಪೌಷ್ಟಿಕಾಂಶ ಭರಿತ ಊಟ, ದಿನಕ್ಕೆ ಮೊಟ್ಟೆ, ಆಮೇಲೆ ಅದು ಪೌಷ್ಟಿಕನೋ ಪೌಡ್ರ್ ಎಲ್ಲ ಸಿಗ್ತದೆ ಅಲ್ಲ, ಅದನ್ನೆಲ್ಲ ಕೊಟ್ಬಿಟ್ಟು ನ್ಯೂಟ್ರಿಷನ್ನ ಜಾಸ್ತಿ ಮಾಡೋದಕ್ಕೆ ಟಾರ್ಗೆಟ್ ಮಾಡ್ತಾರೆ. ಅವಾಗೇನಾಗುತ್ತೆ, ಮಕ್ಕಳ ತೂಕ ಆಮೇಲೆ ಹೈಟ್ ಇದೆಲ್ಲ ಅಂಗನವಾಡಿಯಲ್ಲಿ ನಾವು ಕರೆಕ್ಟಾಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ತಿಂಗಳು ತೂಕ ಎಷ್ಟು ಜಾಸ್ತಿ ಆಗ್ತಾ ಇದೆ, ಹೈಟ್ ಎಷ್ಟು ಆಗ್ತಿದ್ದಾರೆ ಮಕ್ಕಳು, ಆಮೇಲೆ ರಕ್ತ ಪರೀಕ್ಷೆಯನ್ನು ಮಾಡಿ ಅನೇಮಿಯಾ ಅಂತ ಹೇಳ್ತೀವಿ, ಅಂತಂದರೆ ಮಕ್ಕಳಲ್ಲಿ ರಕ್ತ ಕಮ್ಮಿ ಆಗೋ ಸಮಸ್ಯೆ, ಅದನ್ನು ನಾವು ಅಂಗನವಾಡಿ ಮೂಲಕ ಫೈಂಡ್ ಔಟ್ ಮಾಡಿಬಿಟ್ಟು ನೆಕ್ಸ್ಟ್ ಡಾಕ್ಟರ್ ಹತ್ರ ಕಳಿಸ್ಕೊಡ್ತಾರೆ ಅವರು. ಹೀಗೆ ಏನು ಮಾಡ್ತು ಸೆಂಟ್ರಲ್ ಗೌರ್ಮೆಂಟು, ರೂರಲ್ ಇಂಡಿಯಾದಲ್ಲಿ ಯಾಕೆ ಇದು ಮಕ್ಕಳ ಸಾವಿನ ಸಂಖ್ಯೆ ಎಲ್ಲ ಎಷ್ಟು ಜಾಸ್ತಿ ಆಗ್ತಾಯಿತ್ತು ಅದನ್ನೆಲ್ಲ ತಡೆಗಟ್ಟೋದಕ್ಕೆ ಇಷ್ಟೆಲ್ಲ ಫೆಸಿಲಿಟೀಸ್ನ ಮಾಡಿಕೊಡ್ತು. ಈಗೇನು ಮಾಡ್ತಾರೆ, ಅಂಗನವಾಡಿ ಟೀಚರ್ಸ್ಗೆ ಆ ಊರಲ್ಲಿರೋ ಎಲ್ಲ ಮಕ್ಕಳ ಬಗ್ಗೆ ಚೆನ್ನಾಗೇ ಗೊತ್ತಿರುತ್ತೆ ಅವ್ರುಗಳಿಗೆ. ಅವರು ನಿಮ್ಮ ಮಕ್ಕಳನ್ನು ಕರೆಕ್ಟಾಗಿ ನೋಡಿಕೊಂಡು ಏನೇ ಸಮಸ್ಯೆ ಇದ್ದರೂ ಡಾಕ್ಟ್ರ್ ಹತ್ರ ಕಳಿಸ್ತಾರೆ. ಹೀಗೆ ಅಂಗನವಾಡಿ ಕಾರ್ಯಕ್ರಮ ಅಥವಾ ಅಂಗನವಾಡಿಯನ್ನು ಮಾಡಿಬಿಟ್ಟಾಗ ಏನಾಗುತ್ತೆ, ಬರ್ತಾ 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 ಮಕ್ಕಳು ಅಲ್ಲಿ ಅಂಗನವಾಡಿಯಲ್ಲಿ ಹೋಗೋದು ಜಾಸ್ತಿ ಆಯಿತು. ಹೀಗೆ ಸಾವಿನ ಸಂಖ್ಯೆ ಆಗ್ಬೋದು, ಅಪೌಷ್ಟಿಕತೆ, ಆಮೇಲೆ ಅನೇಮಿಯಾ ತಡೆಗಟ್ಟೋದು, ಆಮೇಲೆ ಡಿವಾರ್ಮಿಂಗ್ ಅಂತ ಹೇಳ್ತೀವಿ, ಅಂತಂದರೆ ಜಂತಿನ ಹುಳದ್ದು ಮಾತ್ರೆಗಳು ಅದನ್ನೆಲ್ಲ ಕೊಡ್ತಾರೆ. ಹೀಗೆಲ್ಲ ಮಾಡಿ ಮಕ್ಕಳ ಆರೋಗ್ಯನ ಚೆನ್ನಾಗಿ ಮಾಡುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ನಾವೇನು ಹೇಳ್ತೀವಿ, ಅಂಗನವಾಡಿ ಅನ್ನೋದು ಮಕ್ಕಳ 2ನೇ ಮನೆ ಥರ. ನೀವು ಮನೇಲಿ ಹೇಗೆ ನೋಡ್ಕೊತೀರಾ ಅದೇ ಥರ ಇಲ್ಲಿ ಅಂಗನವಾಡಿಯಲ್ಲಿ ಟೀಚರ್ಸ್ಗಳು ಅವರಿಗೆ ರೈಮ್ಸ್ಗಳು, ಬೇಸಿಕ್ ಎಜುಕೇಷನನ್ನು ಕೊಡ್ತಾರೆ. ನೀವು ಅಂಗನವಾಡಿಗೆ ಮಕ್ಕಳನ್ನು ಕಳಿಸಿದಷ್ಟು ಮಕ್ಕಳಿಗೆ ಬೇರೆ ಮಕ್ಕಳ ಜೊತೆ ಬೆರೆಯೋದು ಹೇಗೆ ಅಂತ ಗೊತ್ತಾಗುತ್ತೆ. ಆಮೇಲೆ ಎಮೋಷ್ನಲ್ ಡೆವಲಪ್ಮೆಂಟ್ ಆಗುತ್ತೆ, ಅಂತಂದರೆ ಬೇರೆ ಮಗುಗೆ ದುಃಖ ಆಯಿತು ಅಂದರೆ ತನಿಗೂ ದುಃಖ ಆಗುತ್ತೆ. ಆಮೇಲೆ ಟೀಚರ್ಸ್ಗಳ ಬಗ್ಗೆ ಗೊತ್ತಾಗುತ್ತೆ. ಹೀಗೆ ಎಲ್ಲರ ಜೊತೆ ಆಟ ಆಡ್ಕೊತ ಮಕ್ಕಳು ಬೆಳೆದಾಗ ಅವರ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಇಷ್ಟು ಮಾತಾಡ್ತಿದ್ದೀವಲ್ಲ ಅಂಗನವಾಡಿ ಅಂದರೆ, ಈ ಅಂಗನವಾಡಿ ಏಜ್ ಗ್ರೂಪ್ ಅಂದರೆ ಏನು, ಹುಟ್ಟಿದಾಗಿನಿಂದ 6 ವರ್ಷದ ಮಕ್ಕಳು ಅಂಗನವಾಡಿ ಕೆಳಗಡೆ ಬರ್ತಾರೆ. ಯಾಕೆ ಈ ಏಜ್ ಗ್ರೂಪ್ ಇಷ್ಟು ಇಂಪಾರ್ಟೆಂಟ್ ನಮಗೆ, ಯಾಕೆ ದೊಡ್ಡವ್ರನ್ನ ಯಾಕೆ ಇಷ್ಟು ಪ್ರೋಗ್ರಾಮ್ ಅಂತ ನಾವು ಮಾಡಿ ಕರೆಯೋದಿಲ್ಲ? ಯಾಕೆಂದರೆ ಈ ಮಕ್ಕಳಲ್ಲಿ ಏನಾಗುತ್ತೆ, ಮೊದಲು ಹುಟ್ಟಿದಾಗಿನಿಂದ 5 ವರ್ಷದ ಮಕ್ಕಳಲ್ಲಿ ನಾವು ಮೆದುಳಿನ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಬ್ರೈನಿನ ಸೈಜ್ ಏನಿರುತ್ತಲ್ಲ ಅದು 90% ಅಷ್ಟು ಈ ಏಜ್ ಗ್ರೂಪಲ್ಲೇ ಬೆಳೆಯೋದು. ನೀವು ಆಮೇಲೆ ಈ ಏಜ್ ಗ್ರೂಪ್ ದಾಟಿದ ಮೇಲೆ ನೀವು ಎಷ್ಟೇ ಮಾಡಿ ಏನೇ ಮಾಡಿ ಅದು ಬ್ರೈನ್ ಡೆವಲಪ್ಮೆಂಟ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಜಸ್ಟ್ ಉಳಿದಿದ್ದು 10% ಮಾತ್ರ ಇರುತ್ತೆ 5 ವರ್ಷದ ನಂತರ ಬೆಳೆಯುವಂಥದ್ದು. 5 ವರ್ಷದ ಕೆಳಗಡೆನೆ 90% ಅಷ್ಟು ಬ್ರೈನು ಡೆವಲಪ್ ಆಗುತ್ತೆ. ಅದೊಂಥರ ಸ್ಪಂಜ್ ಥರ ಇರುತ್ತೆ, ನೀವು ಏನೇ ಹಾಕಿ ಮಕ್ಕಳೆಲ್ಲ ತಲೆಗೆ ಅದು ಹೀರ್ಕೊಳ್ಳೋ ಥರ. ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಹುಟ್ಟಿದಾಗಿನಿಂದ 5 ವರ್ಷದೊಳಗೆ. ಆ ಬ್ರೈನಲ್ಲಿ ಏನಾಗ್ತಿರುತ್ತೆ, ಹೊಸ ಕನೆಕ್ಷನ್ಸ್ ಬೆಳೀತಾ ಇರುತ್ತೆ, ಮಕ್ಕಳು ಹೊಸದನ್ನು ಕಲಿತಾ ಇರ್ತಾರೆ. ರಿಸರ್ಚ್ ಪ್ರಕಾರ ಈ ಏಜ್ ಗ್ರೂಪಲ್ಲಿ ಒಂದು ಮಗು 7ರಿಂದ 8 ಭಾಷೆಗಳನ್ನು ಕಲಿಯೋಷ್ಟು ತಾಕತ್ತಿರುತ್ತೆ. ನಮಗೆ ದೊಡ್ಡವರಲ್ಲಿ ಅದು ಆಗುತ್ತಾ? ಈಗ ಏನೇ ಅಂತಂದ್ರೂ ನಾವು ಕನ್ನಡ ಇದು ಕಲ್ತಿರ್ತೀವಿ, ಇನ್ನೊಂದು ಹೊಸ ಭಾಷೆ ಕಲಿಬೇಕಂದ್ರೆ ನಮ್ಗೆ ಅದು ಎಷ್ಟು ಕಷ್ಟ ಆಗುತ್ತೆ. ಬಟ್ ಈ ಮಕ್ಕಳಲ್ಲಿ ಎಷ್ಟೊಂದು 7ರಿಂದ 8 ಭಾಷೆನ ಕಲಿಯೋಷ್ಟು ಶಕ್ತಿ ಇರುತ್ತದೆ ಆ ಬ್ರೈನಲ್ಲಿ. ಅಂದರೆ ನೀವೇ ಯೋಚನೆ ಮಾಡಿ, ಅದು ಮೆದುಳು ಎಷ್ಟು ಚುರುಕಾಗಿ ಫಾಸ್ಟಾಗಿ ಗ್ರೋ ಆಗ್ತಿರ್ತದೆ ಅಂತ. ಸೊ
ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಈ ಏಜ್ ಗ್ರೂಪಲ್ಲಿ ನಾವು ಕರೆಕ್ಟಾಗಂಥದ ಊಟ, ನ್ಯೂಟ್ರಿಷನ್, ಆಮೇಲೆ ಇನ್ಫೆಕ್ಷನ್ನ ತಡೆಗಟ್ಟೋದು. ಅಂದರೆ ಮೈಲ್ಡ್ ಇನ್ಫೆಕ್ಷನ್ ಆದರೆ ಏನೂ ತೊಂದರೆ ಆಗೋದಿಲ್ಲ. ಇದು ನಿಮೋನಿಯಾ ಅಂತ ಕಾಯಿಲೆ, ಮೆದುಳಿನ ಕಾಯಿಲೆ, ಇದನ್ನೆಲ್ಲ ತಡೆಗಟ್ಟಬೇಕಾಗುತ್ತೆ. ಹಾಂ, ಈಗ ನಿಮಗೆ ಸ್ವಲ್ಪ ಗೊತ್ತಾಗಿದೆ ಯಾಕೆ ಈ ಏಜ್ ಗ್ರೂಪ್ ಅಷ್ಟು ಮುಖ್ಯ ಮಕ್ಕಳಿದು ಅಂತ ಹೇಳಿ. ಇದನ್ನೆಲ್ಲ ನಾವು ಹೇಗೆ ಸ್ಟ್ರಾಂಗ್ ಮಾಡೋದು, ಮಕ್ಕಳದು ಈ ಏಜ್ ಗ್ರೂಪ್ ಅಂದರೆ ಈ ವಯಸ್ಸಿನ ಮಕ್ಕಳನ್ನು ನಾವು ಸ್ಟ್ರಾಂಗ್ ಆಗಿ ಮಾಡಿದರೆ, ಅಂದರೆ ಒಂಥರ ಮರ ಥರ, ಮರದ ಬೇರು ಎಷ್ಟು ಗಟ್ಟಿ ಇರುತ್ತೆ ಮರ ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಮನೆದು ಫೌಂಡೇಶನ್ನ ನಾವು ಎಷ್ಟು ಗಟ್ಟಿಯಾಗಿ ಕಟ್ತೀವಿ ಅಷ್ಟೇ ರೀತಿಯಾಗಿ ಮನೆ ಹೋಗ್ತಾ ಹೋಗ್ತಾ ಗಟ್ಟಿಯಾಗಿ ನಿಲ್ಲುತ್ತೆ ಅಲ್ವಾ. ಮಕ್ಕಳಲ್ಲೂ ಕೂಡ ಸೇಮ್. ನೀವು ಈ ಏಜ್ ಗ್ರೂಪಲ್ಲಿ ನಾವು ಎಷ್ಟು ಚೆನ್ನಾಗಿ ಮಕ್ಕಳನ್ನು ನೋಡ್ಕೊತೀವಿ, ಅವರ ಬ್ರೈನ್ ಡೆವಲಪ್ಮೆಂಟ್ಗೆ ಎಷ್ಟು ಹೆಲ್ಪ್ ಮಾಡ್ತೀವಿ, ಅಷ್ಟೇ ಚೆನ್ನಾಗಿ ಅವರ ಭವಿಷ್ಯ ಇರುತ್ತೆ. ಹಾಗಾದರೆ ಮಕ್ಕಳನ್ನು ಹೇಗೆ ಸದೃಢಪಡಿಸೋದು, ಆರೋಗ್ಯ ಆಗಲಿ ಅದನ್ನು ಹೇಗೆ ನೋಡ್ಕೊಳ್ಳೋದು? ನಾವು ಫಸ್ಟ್ ಏನು ಅಂತ ಹೇಳ್ತೀವಿ, ಮಕ್ಕಳ ಫಿಸಿಕಲ್ ಗ್ರೋತ್ ಅಂದರೆ ತೂಕ ಎಷ್ಟಾಗ್ತಾ ಇದ್ದಾರೆ ಮಕ್ಕಳು, ಹೈಟ್ ಎಷ್ಟಾಗ್ತಾ ಇದ್ದಾರೆ, ಆಮೇಲೆ ಇನ್ಫೆಕ್ಷನ್ ಕಮ್ಮಿ ಮಾಡೋದು ಹೇಗೆ, ಇದೆಲ್ಲ ಫಿಸಿಕಲ್ ಗ್ರೋತಲ್ಲಿ ಬರುತ್ತೆ. ಇನ್ನೊಂದು ಮೆದುಳಿನ ಬೆಳವಣಿಗೆನ ಅದನ್ನು ಹೇಗೆ ಗಟ್ಟಿ ಮಾಡೋವಂಥದ್ದು ಬರುತ್ತೆ. ಫಸ್ಟ್ ನೋಡೋಣ ಗ್ರೋತ್ ಮತ್ತು ಡೆವಲಪ್ಮೆಂಟ್. ನಾವು ಹಾಸ್ಪಿಟ್ಲಲ್ಲಿ ಇರುವಾಗ ಸುಮಾರು ಜನ ಪೇರೆಂಟ್ಸ್ ಬಂದು ಕೇಳೋದು, ಬೇರೆ ಮಕ್ಕಳಿಗಿಂತ ನನ್ನ ಮಗು ತೂಕದಲ್ಲಿ ಕಮ್ಮಿ ಇದೆ, ಹೈಟ್ ಅಷ್ಟು ಆಗಿಲ್ಲ, ಈ ಹೆದರಿಕೆಯಲ್ಲೇ ಇರ್ತಾರೆ ಪೇರೆಂಟ್ಸ್ಗಳು. ಅದನ್ನು ಹೇಗೆ ನೋಡೋದಂತ ನೋಡುವ. ಈಗ ಹುಟ್ಟಿದಾಗ ಎಷ್ಟು ತೂಕ ಇರುತ್ತೆ ಅಲ್ಲ, ಸಪೋಸ್ ಈಗ ಒಂದು 2 kg ಇತ್ತು ಮಗು, ಆ ತೂಕ ಮಗುವಿಗೆ 6 ತಿಂಗಳಾಗುವಾಗ ಡಬಲ್ ಆಗಬೇಕು. ಅಂದರೆ 2 kg ಇದ್ದರೆ ಅದು 6 ತಿಂಗಳಿಗೆ ಅಟ್ಲೀಸ್ಟ್ 4 kg ಆಗಿರಬೇಕು. ಹೀಗೆ ನಾವು ಈ ವೆಯ್ಟನ್ನು ನೋಡ್ತೀವಿ. ಅದೇ 1 ವರ್ಷ ಆಗುವಾಗ ಆ ಮಗುದು ತೂಕ 3 ಪಟ್ಟಾಗಿರಬೇಕು. ಅಂದರೆ ಹುಟ್ಟಿದಾಗ 2 kg ಇದ್ದರೆ 1 ವರ್ಷ ಆಗುವಾಗ ಎಷ್ಟಾಗಬೇಕು, ಅದು ಅಟ್ಲೀಸ್ಟ್ 6 kg ಅಂತಾದರೂ ಆಗಿರಬೇಕು ಅಲ್ವಾ. ಹಾಗೆ 2 ವರ್ಷ ಆಗುವಾಗ ಎಷ್ಟಾಗಬೇಕು, 4 ಪಟ್ಟು ಆಗಬೇಕು. ಹಾಂ, ಟೋಟಲ್ 8 kg ಆದರೂ ಆಗಬೇಕು ಮಗು. ಇದು ಮಗುವಿನ ಹುಟ್ಟಿದ ತೂಕದ ಮೇಲೆ ಭಾಳ ಡಿಪೆಂಡ್ ಆಗುತ್ತೆ. ಆಮೇಲೆ ಹೈಟ್ ಎಷ್ಟಾಗ್ತದೆ, ನಾರ್ಮಲಿ ಹುಟ್ಟಿದ ಪಾಪು ಎಷ್ಟಿರ್ತದೆ ಹೈಟಲ್ಲಿ ಅಂತಂದರೆ 47ರಿಂದ 50 ಸೆಂಟಿಮೀಟರ್ ಅಷ್ಟು ಇರುತ್ತೆ. 1 ವರ್ಷಕ್ಕೆ ಮಗು 1 ವರ್ಷ ಆಗೋಕ್ಕೆ ಇನ್ನು 25 ಸೆಂಟಿಮೀಟರ್ ಜಾಸ್ತಿ ಆಗ್ತಾರೆ. ಆಮೇಲೆ ಇನ್ನೊಂದು ವರ್ಷದಲ್ಲಿ ಬರೀ 12 ಸೆಂಟಿಮೀಟರ್. ಹೀಗೆ ಹೈಟ್ ಆಗಲಿ ವೆಯ್ಟ್ ಆಗಲಿ ನಮಗೆ ಒಂದು 3ರಿಂದ 4 ವರ್ಷದ ತನಕ ಪ್ರತಿ ತಿಂಗಳು ಮಾನಿಟರ್ ಮಾಡಬೇಕಾಗತ್ತೆ. ಅಂಗನವಾಡಿಗಳಲ್ಲಿ ಅದನ್ನು ಮಾಡ್ತಾರೆ. ಪ್ರತಿ ತಿಂಗಳು ಮಕ್ಕಳ ತೂಕ, ಹೈಟ್ ಅದನ್ನೆಲ್ಲ ಚೆಕ್ ಮಾಡಿ ನಿಮಗೆ ಮಾನಿಟರ್ ಮಾಡ್ತಾ ಇರ್ತಾರೆ. ಒಂದು ಸತಿ ನಾವೇನು ಹೇಳ್ತೀವಿ, ಗ್ರೋತ್ ಚಾರ್ಟ್ ಅಂತ ಹೇಳ್ತೀವಿ. ಅಂಗನವಾಡಿ ಟೀಚರ್ಸ್ಗೆ ಇದು ಗೊತ್ತಿರುತ್ತೆ ಗ್ರೋತ್ ಚಾರ್ಟ್ಸ್ ಬಗ್ಗೆ. ಅವ್ರೇನು ಮಾಡ್ತಾರೆ, ಮಕ್ಕಳ ತೂಕ ಮತ್ತು ಹೈಟನ್ನು ಆ ಗ್ರೋತ್ ಚಾರ್ಟಲ್ಲಿ ಹಾಕ್ತಾರೆ. ಹಾಕುವಾಗ ನಮಗೆ ಗೊತ್ತಾಗುತ್ತೆ ಅದು ನಾರ್ಮಲ್ ರೇಂಜಲ್ಲಿ ಇದೆಯಾ ಅಥವಾ ಅದರ ಕೆಳಗಡೆ ಇದೆಯಾ ಅಂತ. ಕೆಳಗಡೆ ಇದೆ ಅಂತಂದರೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಶುರು ಆಗಿದೆ ಅಂತ ಅರ್ಥ. ಇನ್ನೊಂದು ನೀವು ಮನೆಯಲ್ಲೇ ನೋಡ್ಬೋದು ಬೇಕಾದರೆ, ಈ ಥರದ್ದು ಈ ತೋಳಿನ ಮಧ್ಯಭಾಗದಲ್ಲಿ ನೀವೊಂದು ಟೇಪನ್ನು ಕರೆಕ್ಟಾಗಿ ಇಟ್ಟು ನೋಡಿದಾಗ 11 ಸೆಂಟಿಮೀಟರ್ ಅಥವಾ 12 ಸೆಂಟಿಮೀಟರ್ 12 ಸೆಂಟಿಮೀಟರ್ಗಿಂತ ಕಮ್ಮಿ ಇದ್ದರೆ ಅದು ಮಕ್ಕಳಲ್ಲಿ ಅಪೌಷ್ಟಿಕತೆ ಶುರು ಆಗಿದೆ ಅಂತ ಅರ್ಥ ಆಲ್ರೆಡಿ. ಇದನ್ನೆಲ್ಲ ಹೇಗೆ ತಡೆಗಟ್ಟೋದು ನಾವು? ಅಪೌಷ್ಟಿಕತೆ ಆಗಿರಲಿ, ಅನೆಮಿಯಾ ಆಗಿರಲಿ, ಹಿಡನ್ ಹಂಗರ್ಸ್ ಅಂತ ಹೇಳ್ತೀವಿ. ತೂಕ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ, ಹೈಟ್ ಜಾಸ್ತಿ ಇರುತ್ತೆ, ಆಟ ಆಡ್ತಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಆದರೆ ಅನೆಮಿಯಾ ಅನ್ನೋದು ಅದು ಕಾಣೋದಿಲ್ಲ ಅಥವಾ ಬೇಗ ಗೊತ್ತಾಗೋದಿಲ್ಲ, ಎಸ್ಪೆಷಲಿ ಪೇರೆಂಟ್ಸ್ಗಳಿಗೆ. ಅದನ್ನೊಂದನ್ನು ನಾವು ನೋಡಬೇಕಾಗುತ್ತೆ. ಫಸ್ಟ್ ಮಕ್ಕಳಲ್ಲಿ ಈಗ ನ್ಯೂಟ್ರಿಷನ್ ಹೇಗೆ ಜಾಸ್ತಿ ಮಾಡೋದು, ಯಾವ ಥರ ಊಟ ಕೊಟ್ಟರೆ ಚೆನ್ನಾಗೆ, ಅದನ್ನೆಲ್ಲ ಈಗ ಮಾತಾಡೋಣ. ನಿಮಗೆ ಗೊತ್ತಿದೆ, ಹುಟ್ಟಿದಾಗಿನಿಂದ 6 ತಿಂಗಳ ತನಕ ಬರೀ ಎದೆ ಹಾಲನ್ನು ಮಾತ್ರ ನಾವು ಡಾಕ್ಟರ್ಗಳು ಹೇಳೋದು. ಯಾಕಂತಂದರೆ ಆ ಏಜ್ ಗ್ರೂಪಲ್ಲಿ ತಾಯಿಯ ಎದೆ ಹಾಲಿಗಿಂತ ಬೇರೆ ಏನೂ ಬೇಕಾಗೋದಿಲ್ಲ ಮಕ್ಕಳಿಗೆ. ನೀರು ಸಹಿತ ಕೊಡಬೇಡಿ, ಬರೀ ಎದೆ ಹಾಲು ಮಾತ್ರ ಸಾಕು. ಆಮೇಲೆ ಒಂದು ಸತಿ 5-5.5 ತಿಂಗಳು ಅಥವಾ 6 ತಿಂಗಳಿಗೆ ಬೀಳ್ತಾರೆ ಪಾಪು ಅಂತ ಗೊತ್ತಾದಾಗ ನೀವು ಏನು ಶುರು ಮಾಡಬೇಕು, ಸೆಮಿ ಸಾಲಿಡ್ಸ್ ಅಂತ ಹೇಳ್ತೀವಿ. ಸೆಮಿ ಸಾಲಿಡ್ಸ್ ಅಂದರೆ ಏನು? ಇದು ಆಚೆ ಕಡೆ ಸಿಗುತ್ತದಲ್ಲ ಸೆರೆಲ್ಯಾಕು, ಅದೆಲ್ಲ ಶುರು ಮಾಡಬೇಡಿ. ಮನೆಯಲ್ಲೇ ಸ್ವಲ್ಪ ಅನ್ನ, ಆಮೇಲೆ ಬೇಳೆ, ತರಕಾರಿ, ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಬೇಯಿಸಿ ಅದನ್ನು ಪೂರ್ತಿ ಸ್ಮ್ಯಾಶ್ ಮಾಡಿ ಒಂದು ಸ್ಪೂನಲ್ಲಿ ಎತ್ಕೊಂಡ್ರೆ ಅದು ಸ್ಪೂನಲ್ಲಿ ಹೀಗೆ ಬರಬೇಕು. ನೀರು ಥರ ಮಾಡಿ ಕೊಡೋದಲ್ಲ. ನೀರು ಥರ ಇದ್ದರೆ ಮಕ್ಕಳಲ್ಲಿ ಶಕ್ತಿ ಬರೋದಿಲ್ಲ. ಅದೊಂಥರ ಸ್ಪೂನಲ್ಲಿ ಹೀಗೆ ಇಟ್ಟರೆ ಅದನ್ನು ಹೀಗೆ ಬೀಳಿಸುವಾಗ ನಾವು ದಪ್ಪ ಹೇಳ್ತೀವಲ್ಲ, ಅದು ಅಷ್ಟು ಸ್ವಲ್ಪ ಥಿಕ್ಕಿರಬೇಕಾಗತ್ತೆ.
ಆ ಥರದ್ದು ಕೊಡೋದು. ಆಮೇಲೆ ದಿನಕ್ಕೆ 1 ಚಮಚ ತುಪ್ಪ, ನೀವು ಏನೇ ಕೊಡಿ ಅದರಲ್ಲಿ 1 ಚಮಚ ತುಪ್ಪ ಹಾಕಿ ಕೊಡಿ. ಎಲ್ಲರೂ ಹೇಳ್ತಾರೆ ಜ್ವರ ಬರುತ್ತೆ, ಕೆಮ್ಮಾಗುತ್ತೆ, ಅದೆಲ್ಲ ಅಲ್ಲ. ಕೆಮ್ಮು, ಜ್ವರ, ನೆಗಡಿ ಬರೋದು ನಾವು ತಿನ್ನೋದ್ರಿಂದ ಅಲ್ಲ. ಮಕ್ಕಳೇನು ಮಾಡ್ತಾರೆ, ಇದು ಮುಟ್ತಾರೆ, ಬಾಯಿಗೇನೋ ಹಾಕೋತಾರೆ, ಇದರಿಂದ ಅಥವಾ ಬೇರೆ ಮಕ್ಕಳಿಗೆ ಬಂದಿದ್ದರಿಂದ ಸ್ಪ್ರೆಡ್ ಆಗಿ ಬರುವಂಥದ್ದು ಎಲ್ಲ ಇನ್ಫೆಕ್ಷನ್ಗಳು. ಸೊ ಯಾವಾಗಲೂ ಆಚೆ ಕಡೆ ಸೆರೆಲ್ಯಾಕು ಅದು ಕೊಡೋ ಬದಲು ಮನೆಯಲ್ಲೇ ಫ್ರೆಶ್ ಆಗಿ ತಯಾರಿಸಿರುವಂಥ ಫುಡ್ ಏನಿದೆ ಅದು ತುಂಬಾ ಒಳ್ಳೆಯದು ಮಕ್ಕಳಿಗೆ. ನೀವು ಬೇರೆದೇನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ. ದಿನಕ್ಕೆ 1 ಲೋಟ ಹಾಲು, 1 ಮೊಟ್ಟೆ ಕಂಪಲ್ಸರಿ, ಆಮೇಲೆ ಎಲ್ಲ ತರಕಾರಿಗಳು, ಹೀಗೆ ಶುರು ಮಾಡಿ. ಹಣ್ಣನ್ನು ಹೇಗೆ ಶುರು ಮಾಡ್ತೀರಾ? ಬಾಳೆಹಣ್ಣು ಕೂಡ ಕೊಡ್ಬೋದು. ಅದು ತಿಂದರೆ ಆಗಲ್ಲ, ಇದು ತಿಂದರೆ ಆಗಲ್ಲ, ಅದೆಲ್ಲ ಸುಳ್ಳು. ಎಲ್ಲ ಹಣ್ಣನ್ನು ಶುರು ಮಾಡಿ. ಕಾಳು ಇಂಥ ಹಣ್ಣು ಮಾತ್ರ ಕೊಡಕ್ಕೆ ಹೋಗಬೇಡಿ. ಯಾಕೆ? ಅದು ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಮಕ್ಕಳಲ್ಲಿ. ಆದ್ದರಿಂದ ಏನು ಮಾಡಿ, ಪ್ರತಿಯೊಂದು ಹಣ್ಣನ್ನು ಚಿಕ್ಕ ಮಗು ಇದ್ದಾಗ ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ತಿನ್ಸೋದು ಮಾಡಿ. ಒಂದೇ ಸತಿಗೆ ಏನಾಗುತ್ತೆ, ಮಕ್ಕಳನ್ನು ಅಷ್ಟೇ ಊಟ ಮಾಡಬೇಕು ಅಂತ ಇಲ್ಲ. ಯಾವಾಗಲೂ ಮಕ್ಕಳು ಹಾಕೊಟ್ಟಿದ್ದಷ್ಟೇ ಊಟ ಮಾಡಬೇಕು, ಇಲ್ಲಾಂದರೆ ತೂಕ ಬರೋದಿಲ್ಲ, ಆ ಥರ ಅಲ್ಲ. ಮಕ್ಕಳಿಗೆ ದಿನಕ್ಕೆ 5 ಟೈಮು ಸ್ವಲ್ಪನೇ ಕೊಡಿ, ತೊಂದರೆ ಇಲ್ಲ. ಒಂದೇ ಸತಿಗೆ ಅದನ್ನು ತುರ್ಕಿದ್ರೆ ಆ ಮಕ್ಕಳಿಗೆ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ಅವ್ರಿಗೆ ಊಟ ಮಾಡೋಕ್ಕೇ ಬೇಡ ಅನಿಸ್ಬಿಡುತ್ತೆ. ನೀವು ಎಷ್ಟೇ ಹೊಡೀರಿ ಬಡೀರಿ ಅವ್ರು ಯಾವುದನ್ನು ಕೇಳೋದಿಲ್ಲ, ಊಟ ಕೂಡ ಮಾಡೋದಿಲ್ಲ. ಆವಾಗ ಏನು ಮಾಡಿ, ಸ್ವಲ್ಪನೇ ನೀವು ರುಚಿಯಾಗಿ ಸ್ವಲ್ಪ ಮಾಡಿಬಿಟ್ಟು ಅದನ್ನು ಕೊಡ್ತಾ ಬಂದರೆ ಸರಿ ಹೋಗ್ತಾರೆ ಮಕ್ಕಳು. ಆಮೇಲೆ ಹುಷಾರಿಲ್ಲದೆ ಇರುವಾಗ ಫೋರ್ಸ್ ಮಾಡಿ ತಿನ್ನಿಸೋದು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹುಷಾರಿಲ್ಲದೆ ಇರುವಾಗ ಜಸ್ಟ್ ಸ್ವಲ್ಪ ಎಳ್ನೀರು, ಸ್ವಲ್ಪ ಜ್ಯೂಸು, ಅಥವಾ ಮನೆಯಲ್ಲೇ ಮಾಡಿದಂಥ ಸ್ವಲ್ಪ ಊಟ, ಇದನ್ನೆಲ್ಲ ಕೊಟ್ಟರೆ ಸಾಕು. ಮಕ್ಕಳ ತಟ್ಟೆ ಹೇಗಿರಬೇಕು ಗೊತ್ತಾ? ಸ್ವಲ್ಪ ಅನ್ನ. ಇನ್ನು ಮಕ್ಕಳ ತಟ್ಟೆನ ನೀವು ಅರ್ಧ ಹೀಗೆ 4 ಪಾರ್ಟಾಗಿ ಡಿವೈಡ್ ಮಾಡಿದರೆ, 1 ಪಾರ್ಟಲ್ಲಿ ಸ್ವಲ್ಪ ಅನ್ನ, ಇನ್ನೊಂದು ಪಾರ್ಟಲ್ಲಿ ಯಾವುದಾದ್ರು 1 ಹಣ್ಣು ಇರಲೇಬೇಕು, ಇನ್ನೊಂದು ಪಾರ್ಟಲ್ಲಿ ನೀವು ಮನೇಲಿ ಏನು ಮಾಡ್ತಿರ್ತೀರ, ಸೊಪ್ಪು ತರಕಾರಿ ಏನು ಪಲ್ಯ ಮಾಡಿರ್ತೀರ ಅದು ಇರಬೇಕು, ಮೊಸರು, ಹಾಲು, 1 ಮೊಟ್ಟೆ, ಆಮೇಲೆ ಬೇಳೆ, ತರಕಾರಿಗಳು. ಇದನ್ನೆಲ್ಲ ದಿನದಲ್ಲಿ ನೀವು ಚಿಕ್ಕವರಿದ್ದಾಗಿಂದಲೇ ಸ್ಟಾರ್ಟ್ ಮಾಡಿದರೆ ಬರ್ತಾ ಮಕ್ಕಳಿಗೆ ನಂದು ಊಟ ಇದೆ, ಇದೇ ಊಟಕ್ಕೆ ಹೋಗಿಕೊಳ್ತಾ ಹೋಗ್ತಾರೆ. ಮುಂಚೆಯಿಂದ ನೀವು ಚಿಪ್ಸ್ ತಂದುಕೊಟ್ಟೆ, ಬಿಸ್ಕೆಟ್ ತಂದುಕೊಟ್ವಿ, ಮತ್ತು ಇನ್ನೊಂದು ಬಿಸ್ಕೆಟ್ ಆಗಲಿ, ಇದು ಚಿಪ್ಸ್ ಎಲ್ಲ ಆಗಲಿ ಫಸ್ಟ್ 2 ವರ್ಷ ಅಂತೂ ನಾವು ಕೊಡಬೇಕಂತ ಹೇಳೋದೇ ಇಲ್ಲ. ಹಾಲು ಬಿಡಿಸುವಾಗ ನಿಮ್ಮ ಪೇರೆಂಟ್ಸ್ಗಳು ಏನು ಶುರು ಮಾಡ್ತಾರೆ, ಜಸ್ಟ್ 2 ಬಿಸ್ಕೆಟ್ನ ಚೂರು ಮಾಡಿ ತಿನ್ಸೋಕ್ಕೆಲ್ಲ ಶುರು ಮಾಡ್ತಾರೆ. ಅದೆಲ್ಲ ಭಾಳ ತಪ್ಪು. ಬಿಸ್ಕೆಟಲ್ಲಿ ಬರೀ ಮೈದಾ, ಎಣ್ಣೆ ಬಿಟ್ಟರೆ ಅದರಲ್ಲಿ ಏನೇನೂ ಇರೋದಿಲ್ಲ. ನೀವು ಮನೆಯಲ್ಲೇ ಮಾಡಿದಂಥ ಶೇಂಗಾ ಉಂಡೆ, ಬೆಲ್ಲ, ಶೇಂಗಾ ಅಂಥದ್ದೆಲ್ಲ ಹಾಕಿ ಉಂಡೆಗಳನ್ನ ಮಾಡಿಕೊಡಿ. ಅದರಿಂದಾಗಿ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ. ಆಮೇಲೆ ಅದು ಹೇಳಿದ ಹಾಗೆ ತಟ್ಟೆಯಲ್ಲಿ ಹೇಗಿರಬೇಕು ಅನ್ನೋದು ಊಟ ಎಲ್ಲ ನಿಮಗೆ ಗೊತ್ತಾಯ್ತು ಈಗ. ಇನ್ನೊಂದು ಆವಾಗಲೇ ಹೇಳ್ದಂಗೆ ಹಿಡನ್ ಹಂಗರ್ಸ್ ಅಂತ ಅಂದರೆ ಅನೇಮಿಯಾ. ಅದು ಮೇನು ಈಗ ಮಕ್ಕಳಲ್ಲಿ ಕಾಣಿಸ್ತಿರುವಂಥದ್ದು. ಅದನ್ನು ನೀವು ಹೇಗೆ ಮನೆಯಲ್ಲೇ ನೋಡ್ಬೋದು. ಮಕ್ಕಳು ಬರೀ ಮಣ್ಣು ತಿನ್ನೋಕ್ಕೆ ಶುರು ಮಾಡಿರ್ತಾರೆ, ಅಥವಾ ಚಾಕ್ಪೀಸ್ ತಿನ್ನೋಕ್ಕೆ ಶುರು ಮಾಡಿರ್ತಾರೆ, ಅಥವಾ ಏನೋ ಒಂದು ಜಾಸ್ತಿ ಐಸ್ ತಿನ್ನೋದಂತೆ, ಸುಣ್ಣ ಗೋಡೆಯಿಂದ ತೆಗೆದು ಸುಣ್ಣ ತಿನ್ನೋಕ್ಕೆಲ್ಲ ಶುರು ಮಾಡ್ತಿರ್ತಾರೆ. ಇದನ್ನೆಲ್ಲ ನಾವು ಇದರಲ್ಲಿ PICA ಪೀಕಾ ಅಂತ ಹೇಳಿ ಕರಿತೀವಿ. ಇದು ಯಾಕೆ ತಿನ್ನೋಕ್ಕೆ ಶುರು ಮಾಡ್ತಾರೆ ಮಕ್ಕಳು ಅಂತಂದರೆ, ಮಕ್ಕಳಲ್ಲಿ ರಕ್ತ ಕಮ್ಮಿ ಇರುತ್ತೆ, ಆವಾಗ ಮಾತ್ರ ಮಕ್ಕಳು ಅದು ಇದು ಬೇಡದಾಗದೆಲ್ಲ ತಿನ್ನೋಕ್ಕೆ ಶುರು ಮಾಡ್ತಾರೆ. ಅದು ನಿಮಗೆ ಪೇರೆಂಟ್ಸ್ಗಳಿಗೆ ಬೇಗ ಗೊತ್ತಾಗಬೇಕು. ಹೀಗೆ ಮಗು ನನ್ನ ಊಟ ಕಮ್ಮಿ ಮಾಡ್ತಾ ಇದೆ, ಇದನ್ನೆಲ್ಲ ತಿನ್ನೋಕ್ಕೆ ಶುರು ಮಾಡ್ತಾ ಇದೆ ಅಂತಂದರೆ ಮಕ್ಕಳಲ್ಲಿ ರಕ್ತ ಕಮ್ಮಿ ಆಗಿರೋ ಸಾಧ್ಯತೆ ಇದೆ. ನೀವು ಬೇಗ ಡಾಕ್ಟ್ರ್ ಹತ್ರ ಹೋಗಿ ಅದನ್ನು ಸರಿ ಮಾಡಿಸ್ಕೋಬೇಕಾಗತ್ತೆ. ಆಮೇಲೆ ಮಗು ಕಣ್ಣು ಹೀಗೆ ಕೆಳಗಡೆ ಮಾಡಿ ನೋಡಿದರೆ ಯೂಶಲಿ ಹೇಗಿರಬೇಕು, ರೆಡ್ ಆಗಿರ್ತದೆ. ಕಣ್ಣು ಹೀಗೆ ಮಾಡಿ ನೋಡಿದರೆ ಅಲ್ಲಿ ರೆಡ್ ಇರುತ್ತೆ. ಮಕ್ಕಳಲ್ಲಿ ಅನೇಮಿಯಾ ಇದ್ದಾಗ ಅಲ್ಲಿ ರೆಡ್ ಇರೋ ಬದಲು ಸ್ವಲ್ಪ ವೈಟಿಶ್ ಆಗೋಕ್ಕೆ ಶುರು ಆಗುತ್ತೆ, ಬಿಳಿ ಆಗಿರುತ್ತೆ, ಅಥವಾ ಕಮ್ಮಿ ರೆಡ್ ಇರುತ್ತೆ, ಜಸ್ಟ್ ಲೈಟ್ ಪಿಂಕ್ ಕಲರ್ ಆ ಥರ ಇರುತ್ತೆ. ಆವಾಗ ನಮಗೆ ಮಕ್ಕಳಲ್ಲಿ ಅನೇಮಿಯಾ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಯಾವುದೇ ಒಂದು ಗಾಯ ಆಯಿತು, ಆ ಗಾಯ ಬೇಗ ಮಾಯೋದೇ ಇಲ್ಲ, ಸುಮಾರು ದಿನ ಆ ಗಾಯ ಇರುತ್ತೆ. ಆಮೇಲೆ ಪದೇ ನೆಗಡಿ, ಕೆಮ್ಮು, ತಿಂಗಳಿಗೆ ಒಂದು 5 ದಿನ ಸರಿ ಇರುತ್ತೆ ಮಕ್ಕಳು, ಇನ್ನೊಂದು 5 ದಿನ ಸರಿ ಇರೋದಿಲ್ಲ, ಬರೀ ಆರಾಮಿಲ್ಲದೆ ಇರೋದಿಲ್ಲ, ಹೀಗೆ ಆಗಕ್ಕೆ ಶುರು ಆಗುತ್ತೆ. ಆವಾಗ ನಮಗೆ ಗೊತ್ತಾಗಬೇಕು ವೆಯ್ಟು ಸರಿ ಇದೆ, ಆದರೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಶುರು ಆಗಿದೆ ಅಂತ ಅರ್ಥ. ವಿಟಮಿನ್ಸ್, ಮಿನರಲ್ಸ್ ಇದೆಲ್ಲ ಕಮ್ಮಿ ಆಗಿದೆ. ಸೊ ನಾವು ಆಚೆಯಿಂದ ಟಾನಿಕ್ ಕೊಟ್ಟೆ ಅದು ಕೊಟ್ಟೆ ಅನ್ನೋದಕ್ಕಿಂತ ಮನೇಲಿರೋ ಫುಡ್ಡನ್ನೇ ಸರಿಯಾಗಿ ನಾವು ಕೊಡ್ತಾ ಬಂದರೆ ಈ ಥರದ್ದೆಲ್ಲ ತಡೆಗಟ್ಬೋದು. ಒಂದು ಸತಿ ಈ ಥರ ಅನೇಮಿಯಾ ಶುರುವಾಯಿತು ಅಥವಾ ವೆಯ್ಟ್ ಕಮ್ಮಿ ಆಯಿತು ಅನ್ನೋವಾಗ ಜಸ್ಟ್ ಮನೇಲಿರೋ ಫುಡ್ಡಿಂದ ಅಷ್ಟು ಬೇಗ ಸರಿ ಹೋಗೋದಿಲ್ಲ. ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಯಾಕೆ ಇಷ್ಟು ತೂಕ ಕಮ್ಮಿ ಆಗಿದೆ ಅಂತೆಲ್ಲ ನೋಡಬೇಕಾಗತ್ತೆ.
ಒಂದು ಸತಿ ಮಕ್ಕಳಲ್ಲಿ ಇದು ಅಪೌಷ್ಟಿಕತೆ ಶುರು ಆದರೆ ಪದೇ ಪದೇ ಇನ್ಫೆಕ್ಷನ್ಗಳಾಗುತ್ತೆ. ಒಂದು ಸತಿ ಇನ್ಫೆಕ್ಷನ್ ಆಗೋಕ್ಕೆ ಶುರು ಆದರೆ ಮತ್ತೆ ತೂಕ ಕಮ್ಮಿ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರ, ಮಗು ಚೆನ್ನಾಗಿತ್ತು, ತೂಕ ಚೆನ್ನಾಗಿರುತ್ತೆ, ಸ್ವಲ್ಪ ಆರಾಮಿಲ್ಲದೆ ಆಗುತ್ತೆ ಅಥವಾ ಅಡ್ಮಿಟ್ ಮಾಡಿರ್ತೀರ, ತೂಕ ಅಷ್ಟೇ ತುಂಬಾ ಕಮ್ಮಿ ಆಗಿ ಹೋಗ್ಬಿಡುತ್ತೆ. ಸೊ ಇದೆಲ್ಲ ಒಂದಾದ್ಮೇಲೆ ಒಂದು ಆಗ್ತಾನೇ ಇರುವಂಥದ್ದು. ಮೇನೇನು ಮನೆಯಲ್ಲಿ ಕೊಡೋ ಊಟ ತುಂಬ ಚೆನ್ನಾಗೇ ಇರಬೇಕು. ಇದೆಲ್ಲ ಅನೆಮಿಯಾ ಹೇಗೆ ತಡೆಗಟ್ಟೋದು ಹೀಗೆಲ್ಲ ನೋಡಿದ್ವಿ. ಇನ್ನೊಂದು ಹಣ್ಣುಗಳು. ಪೇರೆಂಟ್ಸ್ ಹೇಳ್ತಾರೆ ಹಣ್ಣಿನ ಜ್ಯೂಸ್ ಕೊಡಬಹುದಾ ಅಂತ ಹೇಳಿ. ಆಚೆ ಕಡೆ ಇರುವ ಯಾವ ಜ್ಯೂಸ್ ಕೂಡ ಕೊಡಬಾರ್ದು, ಆಯಿತಾ. ಫ್ರೂಟ್ ಅಂಗಡಿಯಲ್ಲಿ ಮಾಡೋದಾಗಲಿ ಅದೆಲ್ಲ ಯಾವ ಜ್ಯೂಸ್ ಕೂಡ ಕೊಡಬೇಡಿ. ಮನೆಯಲ್ಲಿ ಪೂರ್ತಿ ಹಣ್ಣನ್ನು ತೊಗೊಳ್ಬೇಕಾಗತ್ತೆ. ಒಂದು ಜ್ಯೂಸಲ್ಲಿ ನಾವೇನು ಮಾಡ್ತೀವಿ, ಒಂದು ಲೋಟ ಜ್ಯೂಸ್ ಆಗಬೇಕಂದ್ರೆ ಒಂದು 2 ಅಥವಾ 3 ಹಣ್ಣು ಬೇಕು ಒಂದು ಲೋಟ ಜ್ಯೂಸನ್ನ ರೆಡಿ ಮಾಡಲಿಕ್ಕೆ ನಾವು. ಆದರೆ ಜ್ಯೂಸ್ ಕೊಟ್ಟಾಗ ಏನಾಗುತ್ತೆ, ಬರೀ ಸಕ್ಕರೆ ಅಂಶ ಮಾತ್ರ ಹೊಟ್ಟೆ ಒಳಗೆ ಹೋಗುತ್ತೆ. ಅದರಲ್ಲಿರೋ ನಾರಿನಂಶ, ಹಣ್ಣಲ್ಲಿರೋ ನಾರಿನಂಶ ಎಲ್ಲ ನಾವು ಬಿಸಾಕ್ಬಿಡ್ತೀವಲ್ವ ಜ್ಯೂಸ್ ಮಾಡೋ ಅಷ್ಟರಲ್ಲಿ, ಅದ್ಯಾವುದು ಹೊಟ್ಟೆ ಒಳಗೆ ಹೋಗೋದಿಲ್ಲ. ಅದ್ರ ಬದಲು ಏನು ಮಾಡಿ, ಮಗುಗೆ ದಿನ ಒಂದು ಹಣ್ಣನ್ನೇ ಕೊಡಿ. ಜ್ಯೂಸ್ ಅಂತೂ ದಯವಿಟ್ಟು ಕೊಡೋಕೆ ಹೋಗಬೇಡಿ, ಅದರಲ್ಲೂ ಸಕ್ಕರೆ ಅಂತೂ ಹಾಕಿ ಕೊಡಲೇಬೇಡಿ. ಮತ್ತೆ ಜಸ್ಟ್ ಒಂದು ಪೂರ್ತಿ ಹಣ್ಣು ಮಗು ತಿನ್ನಬೇಕು. ಈ ಥರ ಮಾಡೋಕ್ಕೆ ಶುರು ಮಾಡಿ. ನೀವು ಮುಂಚಿಂದಾನೇ ಈ ಥರ ಒಳ್ಳೆ ಒಳ್ಳೆ ಫುಡ್ ಕೊಡ್ತಾ ಬಂದರೆ, ಆಮೇಲೆ ಹೊರಗಡೆದು ಅವಾಯ್ಡ್ ಮಾಡಿದರೆ, ಆಮೇಲೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಅಂದರೆ ಹೊರಗಡೆ ತಿನ್ನೋದನ್ನು ಅವರಾಗೆ ಸ್ಟಾಪ್ ಮಾಡ್ತಾರೆ. ಮನೆಯಲ್ಲಿ ಸ್ವಲ್ಪ ರುಚಿಯಾಗಿ ಹೀಗೆ ಶುರು ಮಾಡ್ತಾ ಬಂದರೆ. ನಿಮಗೆ ಇಷ್ಟು ಮಾತಾಡಿದ್ರಲ್ಲಿ ಮಕ್ಕಳ ನ್ಯೂಟ್ರಿಷನ್ ಬಗ್ಗೆ ಅಥವಾ ಗ್ರೋತ್ ಡೆವಲಪ್ಮೆಂಟ್ ಬಗ್ಗೆ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಅದಾದಮೇಲೆ ಬೇಕಾದರೆ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡುವ. ಏನಾದರೂ ಡೌಟ್ಸ್ ಇದೆಯಾ ಯಾರಿಗಾದರೂ? ಅಥವಾ ನಿಮಗೆ ಏನೋ ಡಾಕ್ಟರ್ ಹತ್ರ ಕೇಳುವಂಥದ್ದು ಪ್ರಶ್ನೆಗಳಿತ್ತು, ಅದನ್ನು ಕೂಡ ಕೇಳಬಹುದಾಗುತ್ತೆ. ಹಾಂ, ಡಾಕ್ಟರ್ ಬರ್ತಾರೆ. ಓಕೆ. ಒಂದು ತಿಂಗಳಲ್ಲಿ 3 ಸತಿ ಜ್ವರ. ಒಂದು ತಿಂಗಳಲ್ಲಿ 3 ಸರ್ತಿ ಜ್ವರ ಬಂದಿದೆ ಪದೇ ಪದೇ. ಹಾಂ, ಅದು ಯಾವ ಕಾರಣ? ಈಗ ನೋಡಿ ಏನಾಗ್ತದೆ ಗೊತ್ತಾ, ಜಸ್ಟ್ ಮೈಲ್ಡ್ ನಾರ್ಮಲ್ ಜ್ವರ ನೆಗಡಿ ಇದು ಮಕ್ಕಳಿಗೆ ಬರಲೇಬೇಕು, ಆಯಿತಾ. ಇದನ್ನು ನೀವು ಹೆದರಬೇಡಿ. ಏನಂತ ಇಷ್ಟು ಸತಿ ಜ್ವರ ಬರ್ತಾ ಇದೆ, ಮಗು ಸರಿ ಇಲ್ವಾ, ಹಾಗೆ ಅಲ್ಲ. ಮಕ್ಕಳಿಗೆ ಜ್ವರ ಬಂದಷ್ಟು, ಆಮೇಲೆ ಇನ್ಫೆಕ್ಷನ್ ಆದಷ್ಟು ಅದರ ಇಮ್ಯುನಿಟಿ ಜಾಸ್ತಿ ಆಗ್ತಾ ಇರುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ಹೆದರಬೇಕು ನಾವು, ಈ ಥರ ಜ್ವರ ಬಂತು, ಜಸ್ಟ್ ಮೈಲ್ಡ್ ಜ್ವರ ಬಂತು, ಒಂದು 2-3 ದಿನ ಸರಿ ಕೆಮ್ಮು ಕಫ ನೆಗಡಿ ಎಲ್ಲ ಶುರುವಾಯಿತು, ಮತ್ತೆ ಕಮ್ಮಿ ಆಯಿತು, ಅದರದ್ದೇನೂ ತೊಂದರೆ ಇಲ್ಲ, ಆಯಿತಾ. ಅದರದ್ದೆಲ್ಲ ಹೆದರಬೇಕಂತ ಇಲ್ಲ. ಯಾವಾಗ ಮಕ್ಕಳಿಗೆ ಉಸಿರಾಟದ ಸಮಸ್ಯೆ ಶುರು ಆಗುತ್ತೆ, ಕೆಮ್ಮಿ ಹೀಗೆ ಉಸಿರಾಡ್ತಾರೆ, ಇಲ್ಲಿ ಗಡ್ಡ ಬೀಳೋದೆಲ್ಲ ಆಗ್ತದೆ, ಹೀಗೆ ಅದೆಲ್ಲ ನಾವು ಹೆದರಬೇಕಾಗುತ್ತೆ. ಆವಾಗ ನಾವೇ ನೋಡಬೇಕಾಗತ್ತೆ ಯಾಕೆ ನ್ಯೂಟ್ರಿಷನ್ ಕಮ್ಮಿ ಇದೆ ಅಂತ ಹೇಳಿ. ಹೀಗೆ 1 ತಿಂಗಳಲ್ಲಿ ಜ್ವರ ಜಸ್ಟ್ ವೈರಲ್ ಇನ್ಫೆಕ್ಷನ್ ಇರುತ್ತೆ. ಮಕ್ಕಳಲ್ಲಿ ಜಾಸ್ತಿ ಬರೋದೇ ಮೈಲ್ಡ್ ವೈರಲ್ ಇನ್ಫೆಕ್ಷನ್ ಅಷ್ಟೇ. ಎಲ್ಲ ಜ್ವರಕ್ಕೂ ಮದ್ದು ಬೇಕು, ಅಡ್ಮಿಟ್ ಆಗಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಅದರಲ್ಲಿ ಯಾವುದೂ ನೀವು ಹೆದರುವಂಥ ಇದು ಬೇಡ. 1 ತಿಂಗಳಲ್ಲಿ 3 ಸತಿ ಜ್ವರ ಅದು ನಾರ್ಮಲ್ಲೇ, ಆಯಿತಾ. ಅದು ಕಿವಿ ಅದು ಏನೂ ಇಲ್ಲ, ಜಸ್ಟ್ ವೈರಲ್ ಇನ್ಫೆಕ್ಷನ್ ಇಂದ ಏನಾಗುತ್ತೆ, ಗಂಟ್ಲಲ್ಲಿ ಮತ್ತು ಕಿವಿಗೆ ಒಂದು ಕನೆಕ್ಷನ್ ಇರುತ್ತೆ, ಯುಸ್ಟೇಷನ್ ಟ್ಯೂಬ್ ಅಂತ ಹೇಳ್ತೀವಿ ನಾವು. ಅಲ್ಲಿ ಏನಾಗುತ್ತೆ, ಗಂಟ್ಲಲ್ಲಿರೋ ವೈರಲ್ ಇನ್ಫೆಕ್ಷನ್ನು ಅಲ್ಲಿ ಇರಿಟೇಷನಿಂದ ಕಿವಿ ನೋವಲಿಕ್ಕೆ ಶುರು ಆಗುತ್ತೆ. ಹೆದರುವಂಥದ್ದು ಏನೂ ಇಲ್ಲ. ನಿಮಗೆ ಅಷ್ಟು ಭಯ ಆಗ್ತಾ ಇದೆ ಅಂತಂದರೆ 1 ಸತಿ ಡಾಕ್ಟ್ರ್ ಹತ್ರ ತೋರಿಸೋದು ತೊಂದರೆ ಏನೂ ಇಲ್ಲ, ಓಕೆನಾ. ಸೊ ಹೀಗೆ ಯಾವಾಗ ಹೆದರ್ಬೇಕಂದ್ರೆ, ಈಗ 1 ತಿಂಗಳಲ್ಲಿ 3 ಸಲ ಜ್ವರ ತೊಂದರೆ ಇಲ್ಲ, ಅದೇ ನೆಕ್ಸ್ಟ್ ತಿಂಗಳು ಹಾಗೆ ಆಗ್ತಾ ಇದೆಯಾ, ಇನ್ನೂ ನೆಕ್ಸ್ಟ್ ತಿಂಗಳು ಹಾಗೆ ಆಗ್ತಾ ಇದೆಯಾ, 1 ವರ್ಷದಲ್ಲಿ ಪದೇ ತಿಂಗಳಿಗೆ 3-4 ಸತಿ ಜ್ವರ ಪ್ರತಿ ತಿಂಗಳು ಇದ್ದರೆ ಆವಾಗ ಹೆದರುವಂಥದ್ದು, ಗೊತ್ತಾಗ್ತಿದ್ಯಾ. ಎಸ್ಪೆಷಲಿ ಈಗಿನ ಮಕ್ಕಳು ಅಂದರೆ ಈಗ ಒಂದು 5 ಇಯರ್ಸಲ್ಲಿ ಏಜ್ ಗ್ರೂಪ್ ಮಕ್ಕಳು ಬರೀ ಆಟ ಆಡ್ತವೆ, ಏನಾದರೂ ಬಾಯಿಗೆ ಹಾಕ್ಕೊಳ್ತಾರೆ, ಆಮೇಲೆ ಬೇರೆ ಮಕ್ಕಳ ಜೊತೆ ಬೆರೀತಾರೆ, ಮಣ್ಣಲ್ಲಿ ಆಟ ಆಡ್ತಿರ್ತಾರೆ. ಜ್ವರ ಆದಷ್ಟು ಒಳ್ಳೆಯದೇ. ಆ ಜ್ವರ ಜಾಸ್ತಿ ಆಗೋಕ್ಕೆ ಬಿಡಬಾರ್ದು ಅಷ್ಟೇ ನಾವು, ಗೊತ್ತಾಗ್ತಿದೆಯಾ. ಒಂದು 2-3 ದಿನ ಮೈಲ್ಡ್ ಜ್ವರ ಇತ್ತು, ಕೆಮ್ಮಿತ್ತು, ನೆಗಡಿ ಇತ್ತು, ಇದು ನಾರ್ಮಲ್. ಅದಕ್ಕಿಂತ ಜಾಸ್ತಿ ಒಂದು 10 ದಿನ ಆದರೂ ಕೆಮ್ಮು ಕಮ್ಮಿ ಆಗ್ತಾ ಇಲ್ಲ, ಮಗುಗೆ ಉಸಿರಾಡೋಕ್ಕೆ ಸಮಸ್ಯೆ ಆಗ್ತಾ ಇದೆ, ಇದೆಲ್ಲ ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಆವಾಗ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲೇಬೇಕು. ಆಮೇಲೆ ಎದೆ ಪರೀಕ್ಷೆ ಎಲ್ಲ ಮಾಡಬೇಕಾಗುತ್ತೆ, ಓಕೆನಾ. ಸರಿ, ನಾನು ಇದು ಬಗ್ಗೆ ಹೇಳ್ತೀನಿ. ಈಗ ಮಕ್ಕಳಲ್ಲಿ ಆಗ್ತಿರುವಂತಹ ಮೈಲ್ಡ್ ಈ ಥರದ್ದು ಇನ್ಫೆಕ್ಷನ್ ಬಗ್ಗೆ ಮಾತಾಡೋಣ.
ಹಾಂ, ನಾವು ಅಲ್ಲಿ ಒ ಪಿ ಡಿಯಲ್ಲಿ ನೋಡುವಂಥದ್ದು ಒಂದು ದಿನಕ್ಕೆ ಈಗ ಸಪೋಸ್ ಒಂದು 10 ಜನ ಪೇಷಂಟ್ಸಲ್ಲಿ ಆಲ್ಮೋಸ್ಟ್ 7ರಿಂದ 8 ಮಕ್ಕಳಿಗೆ ಬರೀ ಮೈಲ್ಡ್ ವೈರಲ್ ಇನ್ಫೆಕ್ಷನ್ ಅಷ್ಟೇ ಇರುತ್ತೆ. ಇದನ್ನು ಹೇಗೆ ಇದು ಬರೀ ವೈರಲ್ ಇನ್ಫೆಕ್ಷನಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಾ ಇದು ಹೇಗೆ ನೋಡೋದು? ಮಗು ಚೆನ್ನಾಗಿರುತ್ತೆ, ಔಷಧಿ ಎಲ್ಲ ಹಾಕಿದಾಗ ಸಿರಪ್ ಎಲ್ಲ ಕುಡಿಸಿದಾಗ ಸ್ವಲ್ಪ ಹೊತ್ತು ಆರಾಮಿರುತ್ತೆ, ಮತ್ತೆ ಜ್ವರ ಬರೋಕ್ಕೆ ಶುರು ಆಗುತ್ತೆ. ಮತ್ತು ಸಂಜೆ ನಂತರ ಸ್ವಲ್ಪ ಜಾಸ್ತಿ ಜ್ವರ ಬರೋಕ್ಕೆ ಶುರು ಆಗುತ್ತೆ, ಆಮೇಲೆ ಸಂಜೆ ನಂತರ ಕೆಮ್ಮು ಬರೋಕ್ಕೆ ಶುರು ಆಗುತ್ತೆ. ಇದೆಲ್ಲ ವೈರಲ್ ಇನ್ಫೆಕ್ಷನ್ಗಳ ಲಕ್ಷಣಗಳು. ಇದು ನಾವು ಹೇಗೆ ನಮಗೆ ನೆಗಡಿ ಕೆಮ್ಮು ಆಗುತ್ತೆ ಇದೇ ಥರ ಮಕ್ಕಳಲ್ಲೂ ಆಗುವಂಥದ್ದು. ಇದೆಲ್ಲ ನಾವು ನಾರ್ಮಲ್ ಅಂತಲೇ ಹೇಳ್ತೀವಿ. ಈ ಥರ ಆದಷ್ಟು ಮಕ್ಕಳಲ್ಲಿ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ನೀವು ಹೆದರ್ಕೊಳ್ಳೋಂಥದ್ದು ಏನಿಲ್ಲ. ಆದರೆ ಪ್ರತಿ ಸತಿ ಜ್ವರ ಬಂದಾಗ ನೀವು ಮನೇಲಿ ಏನು ಮಾಡಬೇಕಾಗತ್ತೆ? ಮಕ್ಕಳಿಗೆ ಜ್ವರ ಬರೋದು ದೊಡ್ಡದಲ್ಲ, ಜ್ವರ ಬಂದು ಅದರಿಂದ ಸುಸ್ತಾಗದೇ ಇರೋ ಥರ ನಾವು ತಡೆಗಟ್ಟಬೇಕು. ಸುಸ್ತಾದರೆ ಮಾತ್ರ ಜ್ವರ ಮೆದುಳಿಗೆ ಇರೋದು, ಅಥವಾ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಡಿಹೈಡ್ರೇಷನ್ ಅಂತಂದರೆ ಬಾಡಿಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ. ಎಸ್ಪೆಷಲಿ ಬಿಸಿಲಿಗಂತೂ ಆಟ ಆಡ್ತಿರ್ತಾರೆ ಮಕ್ಕಳು. ಜ್ವರ ಬಂದಾಗ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿಗೆ. ಆವಾಗ ಬಾಡಿಯಲ್ಲಿರೋ ನೀರಿನ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ, ಅಂದರೆ ಆವಿ ಆಗ್ತಾ ಹೋಗುತ್ತೆ ಬಾಡಿಯಿಂದ. ಆವಾಗ ಮಕ್ಕಳಲ್ಲಿ ಸುಸ್ತು ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಸೊ ಜ್ವರ ಬಂದರೆ ತೊಂದರೆ ಇಲ್ಲ, ಜ್ವರ ಬಂದಾಗ ಮಕ್ಕಳಿಗೆ ಸುಸ್ತಾಗೋಕ್ಕೆ ಬಿಡಬಾರ್ದು. ನೀವೇನು ಮಾಡ್ಬೋದು ಅವಾಗ? ಇದು ORS ಪ್ಯಾಕೆಟ್ ಅಂತ ಸಿಗುತ್ತೆ. ORS ಪ್ಯಾಕೆಟನ್ನು 1 ಲೀಟ್ರ್ ನೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಕುಡಿಸ್ತಾ ಇರೋದು. ಇನ್ನೊಂದು, ವಾಂತಿ ಭೇದಿ ಶುರು ಆಗುತ್ತೆ ಮಕ್ಕಳಿಗೆ. ಈ ಏಜ್ ಗ್ರೂಪ್ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಆಗೋದೇ ಇವು ವಾಂತಿ ಭೇದಿ ಅಥವಾ ಜ್ವರ ಕೆಮ್ಮು ನೆಗಡಿ, ಇದು ಜಾಸ್ತಿ ಇರ್ತದೆ. ಈಗ ವಾಂತಿ ಭೇದಿ ಎಲ್ಲ ಶುರುವಾದಾಗ 1 ದಿನ 2 ದಿನ, ದಿನಕ್ಕೆ ಒಂದು 4 ವಾಂತಿ ಆಯಿತು, ತೊಂದರೆ ಇಲ್ಲ. ಮೋಷನ್ ಆಯಿತು ಒಂದು 4-5 ಬಾರಿ, ಅದು ಕೂಡ ತೊಂದರೆ ಇಲ್ಲ. ನೀರು ಥರ ಹೋಗ್ತಾ ಇದೆ, ಅದೆಲ್ಲ ಹೆದರುವಂಥದ್ದು. ಅದೇ ಮೋಷನಲ್ಲಿ ಸ್ವಲ್ಪ ರಕ್ತ ಕಾಣಿಸ್ತು, ಅದು ಹೆದರುವಂಥದ್ದು. ಆಮೇಲೆ ಮೋಷನ್ ಮಾಡಿ 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 ಪಾಪು ಏನೂ ತೊಗೊಳ್ತಾ ಇಲ್ಲ, ಬಾಯಲ್ಲಿ ಏನೂ ಸೇರ್ತಾ ಇಲ್ಲ, ಸುಸ್ತಾಗ್ತಾ ಇದೆ. ಆಮೇಲೆ ಪ್ರತಿ 5ರಿಂದ 4 ಗಂಟೆಗೆ ಮಗು ಮೂತ್ರನ ಪಾಸ್ ಮಾಡಬೇಕಾಗತ್ತೆ. ಯೂರಿನ್ ಪಾಸೇಜು ಒಂದು 5 ಗಂಟೆಗೆ ಒಂದು ಸತಿ ಆದರೂ ಮಾಡಬೇಕು. ಮೂತ್ರ ಮಾಡದೆ ಒಂದು 6 ತಾಸಾಗಿದೆ, ಮಗು ಮೂತ್ರನೇ ಮಾಡ್ತಾ ಇಲ್ಲ ಅಂದರೆ ಡಿಹೈಡ್ರೇಷನ್ ಆಗಿರ್ಬೋದು. ಆವಾಗ ನೀವು ಮತ್ತೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕಾಗತ್ತೆ. ಈ ಇದು ವಾಂತಿ ಭೇದಿ ಈ ಥರ ಸಮಸ್ಯೆಗಳು ಇದು ಕೂಡ ವೈರಲ್ ಇನ್ಫೆಕ್ಷನಿಂದಾನೆ. ಮತ್ತು ಇನ್ನೊಂದು ಕೇಳ್ತಾರೆ ಪೇರೆಂಟ್ಸ್ಗಳು ಬಂದು, ನನ್ನ ಮಗು ಹುಷಾರಾಗ್ತಿಲ್ಲ, ಆ್ಯಂಟಿಬಯೋಟಿಕ್ ಕೊಡಿ. ಎಲ್ಲದಕ್ಕೂ ಆ್ಯಂಟಿಬಯೋಟಿಕ್ ಬೇಕೇ ಬೇಕು ಈಗಿನ ಪೇರೆಂಟ್ಸ್ಗಳಿಗೆ. ನಾವು ಎಷ್ಟೇ ಹೇಳ್ತೀವಿ ಆ್ಯಂಟಿಬಯೋಟಿಕ್ ಬೇಡ, ಇದಕ್ಕೆ ಜಸ್ಟ್ ವೈರಲ್ ಇನ್ಫೆಕ್ಷನ್ ಅಂದರೆ ಈ ಡಾಕ್ಟ್ರೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಅವರು. ಅವರಿಗೊಟ್ಟ ಆ್ಯಂಟಿಬಯೋಟಿಕ್ ಇಲ್ಲದೆ ಮಕ್ಕಳಿಗೆ ಆರಾಮಾಗೋದಿಲ್ಲ ಅಂತ ತಲೆಗೆ ಕೂತ್ಬಿಟ್ಟಿದೆ. ನಾವು ಕೊಟ್ಟಿಲ್ಲ ಅಂತಂದರೂ ಬೇರೆ ಮೆಡಿಕಲ್ ಶಾಪಿಗೆ ಹೋಗಿ ಅವರೇ ಇಸ್ಕೊಂಡು ಬಂದು ಮಕ್ಕಳಿಗೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಇದು ತುಂಬ ತಪ್ಪು. ಆ್ಯಂಟಿಬಯೋಟಿಕ್ ಅನ್ನೋದು ಆ ಡ್ರಗ್ ಏನಂತ ಹೇಳ್ತೀವಿ, ಮಕ್ಕಳ ಕಿಡ್ನೀಸ್ ಏನಿರ್ತದೆ ಇಷ್ಟಿಷ್ಟೇ ಚಿಕ್ಕದಿರ್ತದೆ, ಕಿಡ್ನಿ ಲಿವರ್ ಅದೆಲ್ಲ, ಅದು ಇನ್ನೂ ಬೆಳೀತಾ ಇರುತ್ತೆ. ನೀವು ಈಗಲಿಂದಾನೇ ಅದಕ್ಕೆ ಆ್ಯಂಟಿಬಯೋಟಿಕ್ ಅಂತೆ ಅದಂತೆ ಇದಂತೆ ಹಾಕಿದರೆ ಅದು ಮುಂದೆ ಹೋಗಿ ಭಾಳ ಡ್ಯಾಮೇಜ್ ಮಾಡುತ್ತೆ. ಆಮೇಲೆ ಆ್ಯಂಟಿಬಯೋಟಿಕ್ ಏನಾಗುತ್ತೆ, ಬರೀ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಗೆ ಮಾತ್ರ ಮಕ್ಕಳಲ್ಲಿ ಆಗುವಂಥದ್ದು. ಮೇನಾಗಿ ವೈರಲ್ ಇನ್ಫೆಕ್ಷನ್, ನಾವು ಕೋವಿಡ್ ಅಂದರೆ ಅದು ಕೋವಿಡ್ ವೈರಸ್ ಗೊತ್ತಾಗ್ತಿದೆಯಲ್ಲ, ಅದೇ ಥರ ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ, ಅದರದ್ದು ವೈರಸ್ ಕೂಡ ಇರುತ್ತೆ. ಬರೀ ಈ ವೈರಸ್ ಇನ್ಫೆಕ್ಷನ್ನೇ ಮಕ್ಕಳಲ್ಲಿ ಜಾಸ್ತಿ. ಅದೆಲ್ಲದಕ್ಕೂ ಆ್ಯಂಟಿಬಯೋಟಿಕ್ ಬೇಡ. ನೆಕ್ಸ್ಟ್ ಟೈಮು ನಿಮ್ಮ ಡಾಕ್ಟ್ರ್ ಆ್ಯಂಟಿಬಯೋಟಿಕ್ ಬರೆದಿಲ್ಲ ಅಂತಂದರೆ ಯಾರೂ ಕೇಳೋಕೆ ಹೋಗ್ಬೇಡಿ, ನನ್ನ ಮಗಳಿಗೆ ಆ್ಯಂಟಿಬಯೋಟಿಕ್ ಬೇಕು ನೀವು ಬರೀರಿ, ಅಥವಾ ನೀವು ಆಚೆಯಿಂದ ತೊಗೊಂಡು ಹಾಕುವಾಗೆ ಇಲ್ಲ. ಇದು ಆ್ಯಂಟಿಬಯೋಟಿಕ್ ಬಗ್ಗೆ ಆಯಿತು. ನೆಕ್ಸ್ಟ್ ಮಕ್ಕಳ ಇದ್ರ ಬಗ್ಗೆ ಮಾತಾಡುವ, ಮೆಂಟಲ್ ಹೆಲ್ತ್ ಬಗ್ಗೆ. ನಾನು ಅವಾಗಲೇ ಹೇಳ್ದಂಗೆ ಹುಟ್ಟಿದಾಗಿನಿಂದ ಒಂದು 5 ವರ್ಷದ ತನಕ ಮಗುವಿನ ಬ್ರೈನು ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಚೆನ್ನಾಗಿ ಬೆಳೀತಾ ಇರುತ್ತೆ. ನಾವು ಈ ಏಜ್ ಗ್ರೂಪಲ್ಲಿ ಅದಕ್ಕೆ ಎಷ್ಟು ಒಳ್ಳೆಯದನ್ನು ಹೇಳ್ಕೊಡ್ತೀವಿ, ಎಷ್ಟು ಅದ್ರ ಜೊತೆಗೆ ಕನೆಕ್ಷನ್ನ ನಾವು ಪೇರೆಂಟ್ಸ್ ಆಗಿ ಬೆಳೆಸ್ಕೋತೀವಿ, ಅದು ತುಂಬ ಮುಖ್ಯ ಆಗುತ್ತೆ. ನೀವು ಮಗು ಅಂಗನವಾಡಿಗೆ ಕಳಿಸಿ, ಸ್ಕೂಲ್ಗಳಿಗೆ ಕಳಿಸಿ, ಅಲ್ಲಿ ಟೀಚರ್ಸ್ ಜೊತೆಗೆ ಬೆರೀತಾವೆ, ಬೇರೆ ಮಕ್ಕಳ ಜೊತೆಗೆ ಬೆರೀತಾರೆ, ಆ ಮಕ್ಕಳ ಜೊತೆ ಆಟ ಆಡೋದನ್ನು ಕಲಿತಾರೆ. ಹಾಗೆ ಮನೆಗೆ ಬಂದಮೇಲೆ ನೀವೇನು ಮಾಡಿ, ಇವತ್ತು ಏನಾಯಿತು, ಆ ಚಿಕ್ಕ ಮಗುವಿಗೆ ಏನು ಅರ್ಥ ಆಗೋದಿಲ್ಲ ನೀವು ಕೇಳಿದ್ದು, ತೊಂದರೆ ಇಲ್ಲ, ಆದರೂ ಅದನ್ನು ರೂಢಿ ಮಾಡಿಸ್ಕೊಳ್ಳಿ. ಮನೆಗೆ ಮಲಗುವಾಗ ಮುಂಚೆ ನೀವೆಲ್ಲ ಮನೆಯಲ್ಲಿ ಕೂತ್ಕೊಂಡು ನನ್ನ ದಿನ ಇವತ್ತು ಹೀಗಿತ್ತು, ನೀವೆಲ್ಲ ನಿಮ್ಮ ದಿನದ ಬಗ್ಗೆ ಹೇಳ್ಕೊಳ್ಳಿ ಮಕ್ಕಳ ಹತ್ರ. ಆವಾಗ ತಂದೆ ತಾಯಿಯರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಆ ಮಗುವಿನ ದಿನ ಹೇಗಿತ್ತು ಅಂತ ಕೇಳಿ, ಸ್ಕೂಲಲ್ಲಿ ಏನಾಯಿತು, ಎಲ್ಲದಕ್ಕೂ ಬೈಬೇಕಂತ ಇಲ್ಲ. ಮನಸ್ಸಿಂದ ನಾವು ಮಕ್ಕಳ ಹತ್ರ ಚೆನ್ನಾಗಿ ಮಾತಾಡೋಕ್ಕೆ ಶುರು ಮಾಡಿದರೆ ಅವು ಮಕ್ಕಳು ಏನಾಗ್ತಾರೆ, ಮುಂದೆ ಹೋಗ್ತಾ ಹೋಗ್ತಾ ಏನನ್ಸುತ್ತೆ ಅವರಿಗೆ, ಓ ಏನಿಲ್ಲ ಅದು ನನ್ನ ಅಪ್ಪ ಅಮ್ಮ ಇದ್ದಾರೆ ನನ್ನ ಜೊತೆಗೆ, ನಾನು ಏನು ಬೇಕಾದರೂ ಅಪ್ಪ ಅಮ್ಮನ ಜೊತೆ ಹಂಚ್ಕೊಳ್ಬೋದು ಅನ್ನೋದು ತಲೆಗೆ ಬರ್ತಾ ಹೋಗುತ್ತೆ. ನೀವು ಈಗಿಂದಲೇ ಅದನ್ನು ರೂಢಿ ಮಾಡಬೇಕಾಗತ್ತೆ ಮುಂದೆಗೋಸ್ಕರ. ಮತ್ತು ಇನ್ನೊಂದು, ಮಕ್ಕಳನ್ನು ನೀವು ಮನೇಲಿ ಏನೇ ಕೆಲಸ ಮಾಡಿ
ಅದಕ್ಕೆ ಇನ್ವಾಲ್ವ್ ಮಾಡ್ಕೊಳ್ಳಿ. ನೀವು ಕಸ ಗುಡಿಸ್ತಿದ್ದೀರಾ, ಕಸ ಪರಕೆ ಕೊಡಿ ಅವ್ರ ಕೈಲಿ, ಒಂದು ಸ್ವಲ್ಪ ಅದಕ್ಕೆ ಗುಡಿಸೋದಕ್ಕೆ ಹೇಳಿ. ನೀವು ಪಾತ್ರೆ ತೊಳಿತಿದ್ದಾರೆ, ಎಸ್ಪೆಷಲಿ ತಾಯಂದಿರು ಮಕ್ಕಳನ್ನ ಏನಕ್ಕೂ ಇನ್ವಾಲ್ವ್ ಮಾಡ್ಕೊಳ್ಳೋದಿಲ್ಲ. ನಾನಿಲ್ಲಿ ನೋಡ್ತಿರೋದು ಒಬ್ಬರು ಕೂಡ ತಂದೆಯರು ಯಾರೂ ಬಂದಿಲ್ಲ. ತಾಯಿಗಳೇ ನಾವು ಮಕ್ಕಳನ್ನ ಜಾಸ್ತಿ ನೋಡ್ಕೊಳ್ಳೋದಾಗುತ್ತೆ. ತಂದೆಯಂದಿರು ಬರೀ ಆಚೆ ಕೆಲಸ ಅದು ಅದರಲ್ಲೇ ಇರ್ತಾರೆ. ಆದಷ್ಟು ತಂದೆಯರು ಕೂಡ ಮಕ್ಕಳ ಡೆವಲಪ್ಮೆಂಟಲ್ಲಿ, ಅವರ ಬೆಳವಣಿಗೆಯಲ್ಲಿ ಇನ್ವಾಲ್ವ್ ಭಾಳ ಆಗಬೇಕು. ತಂದೆಯರ ಪಾತ್ರ ಕೂಡ ಅಷ್ಟೇ ಇರುತ್ತೆ. ನೀವು ತಾಯಂದಿರು ಏನು ಮಾಡಿ, ಮನೇಲಿರುವಾಗ ಮಕ್ಕಳನ್ನ ಫೋನ್ ಕೊಟ್ಟು ಕೂರ್ಸೋದನ್ನು ದಯವಿಟ್ಟು ನಿಲ್ಲಿಸ್ಬಿಡಿ. ಹಠ ಮಾಡ್ತಿದ್ದಾರೆ, ಫೋನಿಗೆ ತುಂಬ ಹಠ ಮಾಡ್ತಿದ್ದಾರೆ, ಫೋನ್ ದಯವಿಟ್ಟು ಕೊಡಬೇಡಿ. ನಾವು ಮಕ್ಕಳಿಗೆ ಹೇಗೆ ಗೊತ್ತಾ, ನಾವು ಹೇಗಿರ್ತೀವಿ ಅದನ್ನು ನೋಡಿ ಮಕ್ಕಳು ಕಲಿತಾರೆ. ನೀವು ಎಷ್ಟೇ ಹೊಡಿರಿ, ಬಡಿರಿ, ಬೈರಿ, ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ. ಮಕ್ಕಳು ಯಾವಾಗಲೂ ಕ್ಯೂರಿಯಸ್ ಮೈಂಡ್ ಹೇಗಿರುತ್ತೆ ಅಂತಂದರೆ, ಸುತ್ತಮುತ್ತ ಏನಾಗ್ತಿದೆ ಅನ್ನೋದನ್ನು ನೋಡಿ ಕಲಿತಾವೆ ಮಕ್ಕಳು. ನಾವೇ ಈಗ ನಮಗೇನೆ ಹೇಗೆ ಅನಿಸುತ್ತೆ, ಒಂದು ಫೋನ್ ಕೊಟ್ಟರೆ, ಈಗ ನಾನೇನೆ ಒಂದು ಫೋನ್ ತೊಗೊಂಡ್ರೆ ಒಂದು ಅರ್ಧ ಗಂಟೆ ಅದರಲ್ಲೇ ನನ್ನ ತಲೆ ಮುಳುಗಿರುತ್ತೆ. ಒಂದ್ಸತಿ ಫೇಸ್ಬುಕ್ ಓಪನ್ ಮಾಡಿದೆ, ಯೂಟ್ಯೂಬ್ ಓಪನ್ ಮಾಡಿದೆ, ನೋಡ್ತಾ ಕೂತಿರ್ತೀನಿ. ಅರ್ಧ ಗಂಟೆ ಆಗೋದೇ ಗೊತ್ತಾಗೋದಿಲ್ಲ. ಅಂದರೆ ನೋಡಿ, ನಾವು ಇಷ್ಟು ಬೆಳೆದಿದ್ದೀವಿ, ಇಷ್ಟು ನಮಗೆ ಏನಂತ ಹೇಳ್ತಾರೆ, ನಮಗೆ ಎಲ್ಲರ ಬಗ್ಗೆ ನಾಲೆಡ್ಜ್ ಇದೆ, ಆದರೂ ಕೂಡ ನಮಗೆ ಒಂದ್ಸತಿ ಫೋನ್ ಸಿಕ್ಕರೆ ನಮಗೆ ಬೇರೆ ಪ್ರಪಂಚದ ಜ್ಞಾನನೇ ಇರೋದಿಲ್ಲ. ಅದೇ ಯೋಚನೆ ಮಾಡಿ, ಆ ಮಕ್ಕಳು ಅಷ್ಟು ಟೆಂಡರ್ ಇರುತ್ತೆ, ಅವ್ರದ್ದು ಬ್ರೈನ್ ಆಗಲಿ, ಅವ್ರದ್ದು ಬಾಡಿ ಅದಿನ್ನೂ ಬೆಳೀತಾ ಇರುತ್ತೆ. ಆ ಏಜ್ ಗ್ರೂಪಿಗೆ ನಾವು ಅಷ್ಟು ಹೊತ್ತು ಫೋನ್ ಕೊಟ್ಟರೆ ಆ ತಲೆ ಒಳಗೆ ಏನೇನು ಹೋಗ್ತಿರ್ಬೋದು. ಒಂದೊಂದು ನಿಮಿಷಕ್ಕೆ ಆ ಫೋನಲ್ಲಿ ರೀಲ್ಸ್ಗಳು ಚೇಂಜ್ ಆಗ್ತಿರುತ್ತೆ, ಅದು ಕಾರ್ಟೂನ್ ಬರುತ್ತೆ, ಇದು ಕಾರ್ಟೂನ್ ಬರುತ್ತೆ, ಏನೇನೋ ನಡೀತಿರುತ್ತೆ ಫೋನ್ಗಳಲ್ಲಿ. ಮತ್ತು ಈಗಿನ ಕಾಲದಲ್ಲಿ ಅಡಲ್ಟ್ ಕಂಟೆಂಟ್, ಸ್ವಲ್ಪ ಅಡಲ್ಟ್ ಕಂಟೆಂಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ತಲೆಯಲ್ಲಿ ಎಷ್ಟು ಕೆಟ್ಟ ಇನ್ಫಾರ್ಮೇಷನ್ ಹೋಗ್ತಾ ಇರ್ಬೋದು ಮಕ್ಕಳಲ್ಲಿ. ಆದ್ದರಿಂದ ನಾವು ಮನೆಯಲ್ಲಿ ಫೋನ್ ಹಿಡ್ಕೊಂಡು ಕೂತ್ರೆ ಮಕ್ಕಳಿಗೆ ಏನು ಅನಿಸುತ್ತೆ, ತಾಯಿನೂ ಹಿಡ್ಕೊತಿದ್ದಾಳೆ, ನಾನು ಹಿಡ್ಕೊತೀನಿ, ತಂದೆನೂ ಫೋನ್ ನೋಡ್ತಿದ್ದಾರೆ, ನಾನು ಹಿಡ್ಕೊತೀನಿ ಅಂತ ಅನಿಸುತ್ತೆ. ಅವ್ರಿಗೆ ಅದು ನಾರ್ಮಲ್ ಅಂತ ಅನಿಸುತ್ತೆ. ಓಕೆ, ಫೋನ್ ನೋಡಬೇಕು, ಹೀಗೇನೆ ಅದು ನೋಡಬೇಕು ಅಂತ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತಾರೆ, ನೋಡೋಕ್ಕೆ ಶುರು ಮಾಡ್ತಾರೆ. ನೀವು ಎಷ್ಟೇ ಕಸ್ಕೊಳ್ಳಿ, ಅವ್ರಿಗೆ ಫೋನೇ ಬೇಕು. ಅವಾಗ ನಾವು ಫಸ್ಟಿಂದ ಇದನ್ನು ಸ್ಟಾಪ್ ಮಾಡೋದು ಹೇಗೆ, ಮಕ್ಕಳು ಮಲಗಿದಾಗ, ನಿಮ್ಗೇನಾದರೂ ಕೆಲಸ ಐತೆ, ಆ ಮಕ್ಕಳು ಮಲಗಿದಾಗ ಬೇಕಾದರೆ ಫೋನ್ ನೋಡಿ. ಹಾಗೆ ಮಾಡಿಬಿಟ್ಟು ಮಕ್ಕಳನ್ನು ಫೋನಿಂದ ದಯವಿಟ್ಟು ದೂರ ಇಡಿ. ಇನ್ನೊಂದು, ನಮ್ಮ ಹಾಸ್ಪಿಟ್ಲಲ್ಲಿ ಕರ್ಕೊಂಬರ್ತಾರೆ, 2 ವರ್ಷ ತನಕ ಮಗು ಚೆನ್ನಾಗಿತ್ತಂತೆ, ಮಾತಾಡೋಕ್ಕೆಲ್ಲ ಶುರು ಮಾಡಿದೆ, ಒಂದು 5-6 ವರ್ಡ್ಸ್ ಎಲ್ಲ ಮಾತಾಡ್ತಿತ್ತಂತೆ. ಆಮೇಲೆ ಮನೇಲಿ ಅಜ್ಜ ಅಜ್ಜಿ ಇದ್ದರು, ಟಿ ವಿ ಏನು ನೋಡ್ತಾ ಇರಲಿಲ್ಲ. ಆಮೇಲೆ ಮಗು ಎಲ್ಲ ಆಟ ಆಡ್ತಿತ್ತು, ಎಲ್ಲ ಚೆನ್ನಾಗಿತ್ತು. ಒಂದು ಸತಿ ಆಮೇಲೆ ಮೆಲ್ಲಕ್ಕೆ ಏನು ಮಾಡಿದರು, ಪೇರೆಂಟ್ಸ್ಗಳು ಡ್ಯೂಟಿಗೆ ಹೋಗೋಕ್ಕೆ ಶುರು ಮಾಡಿದರು. ಮಗುಗೆ ಟಿ ವಿ ಹಾಕಿಕೊಡೋದು, ಫೋನ್ ಕೊಡೋದು ಶುರು ಮಾಡಿದರು. ಹಾಗೆ ಶುರು ಮಾಡಿ ಜಸ್ಟ್ ಒಂದು 5 ತಿಂಗಳಲ್ಲಿ ಆ ಮಗು ಮುಂಚೆ ಮಾತಾಡ್ತಿತ್ತಲ್ಲ, ಒಂದು ಅಟ್ಲೀಸ್ಟ್ ಒಂದು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಂತೆಲ್ಲ ಮಾತಾಡ್ತಿತ್ತು, ಈಗ ಅದು ಕೂಡ ಮಾತಾಡ್ತಿಲ್ಲ ಆ ಮಗು. ಮತ್ತು ಬೇರೆ ಮಕ್ಕಳ ಜೊತೆ ಮುಂಚೆ ಆಟ ಆಡ್ತಿತ್ತು, ಫುಲ್ ಖುಷಿಯಾಗಿರ್ತಾ ಇತ್ತು. ಈಗ ಒಂದು ಜಸ್ಟ್ 5 ತಿಂಗಳು ಆ ಟಿ ವಿ, ಆ ಫೋನ್ ಶುರು ಮಾಡಿದಾಗಿಂದ ಮಗು ಮಾತಾಡೋದನ್ನೇ ನಿಲ್ಲಿಸಿದೆ. ಆಲ್ರೆಡಿ 2.5 ವರ್ಷ 3 ವರ್ಷ ಆಯಿತು ಮಗುಗೆ, ಮಾತಾಡ್ತಿದ್ದೂ ನಿಲ್ಲಿಸಿ ಹೋಗಿದೆ ಈಗ. ಅಂದರೆ ಅದು ತಲೆಯಲ್ಲಿ ಎಷ್ಟು ಹೊಡೆತ ಬೀಳ್ತಾ ಇರ್ಬೋದು ನೀವೇ ನೋಡಿ, ಗೊತ್ತಾಗ್ತಿದೆಯಾ ನಿಮಗೆ? ಸೊ ಸುಮಾರು ಜನ ಈಗಿನ ಕಾಲದಲ್ಲಿ ನಾನು ನೋಡ್ತಿರೋದು, ಬರೀ ಪೇರೆಂಟ್ಸ್ಗಳು ಈ ಕಂಪ್ಲೇಂಟಿಂದನೇ ಮಕ್ಕಳನ್ನು ಕರ್ಕೊಂಡು ಬರ್ತಿದ್ದಾರೆ. ಮಗು ಮುಂಚೆ ಮಾತಾಡ್ತಿತ್ತು, ಎಲ್ಲರ ಜೊತೆ ಆಟ ಆಡ್ತಿತ್ತು, ನಮ್ಮ ಜೊತೆ ಎಲ್ಲ ಮಾತಾಡೋನು, ಈಗ ಏನೂ ಇಲ್ಲ, ಈಗ ನಿಲ್ಲಿಸ್ಬಿಟ್ಟಿದ್ದಾನೆ, ಸ್ಕೂಲಿಗೂ ಹೋಗ್ತಾ ಇಲ್ಲ, ಸ್ಕೂಲಿಗೆ ಹೋದರೆ ಅಳಕ್ಕೆ ಶುರು ಮಾಡ್ತಾನಂತೆ, ಮತ್ತೆ ಮನೆಗೆ ಕರ್ಕೊಂಡು ಬರಬೇಕು. ಹೇಗೆ ಶುರು ಆಯಿತು ಇದೆಲ್ಲ? ಫೋನು ಒಂದ್ಸತಿ ಶುರು ಮಾಡಿದ ಮೇಲೆ ಏನಾಗುತ್ತೆ, ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪವರ್ ತುಂಬ ಕಮ್ಮಿ ಆಗುತ್ತೆ. ಆ ಮಕ್ಕಳಿಗೆ ಬೇರೆ ಕಡೆ ಗಮನ ಹೋಗೋದಿಲ್ಲ. ಈಗಲೇ ನಾನು ನೋಡ್ತಿದ್ದೆ, ಆಟ ಆಡುವಾಗ ಎಲ್ಲ ಮಕ್ಕಳು ಚೆನ್ನಾಗಿದ್ರು, ಇಲ್ಲೆಲ್ಲ ಫುಲ್ ಕುಣಿತಾ ಇದ್ರು, ಆಯಿತು. ಒಂದ್ಸತಿ ಫೋನ್ ಸಿಕ್ತು ಕೈಯಲ್ಲಿ, ಲೈನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಫೋನ್ ನೋಡ್ತಾ. ಏನಾಗ್ತಿದೆ ಸುತ್ತಮುತ್ತ ಏನಿರೋದು ಗೊತ್ತಾಗ್ತಿಲ್ಲ ಮಕ್ಕಳಿಗೆ. ಆದ್ದರಿಂದ ಹೇಳ್ತಿದ್ದೀನಿ, ದಯವಿಟ್ಟು ನೀವು ಫೋನ್ ನೋಡೋದನ್ನು ಕಮ್ಮಿ ಮಾಡಿ ಮಕ್ಕಳಿಗೂ ಅದನ್ನು ಹೇಳ್ಕೊಡ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು, ಟೆಂಪರ್ ಟ್ಯಾಂಟ್ರಮ್ಸ್ ಅಂತ ಹೇಳ್ತೀವಿ. ಈ ಏಜ್ ಗ್ರೂಪ್ ಮಕ್ಕಳಲ್ಲಿ ಅದು ಸ್ವಲ್ಪ ಜಾಸ್ತಿ. ಒಂದು 5 ವರ್ಷದ ಮಕ್ಕಳಲ್ಲಿ ಟೆಂಪರ್ ಟ್ಯಾಂಟ್ರಮ್ಸ್ ಅಂತ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ಎಲ್ಲದಕ್ಕೂ ಹಠ ಮಾಡೋದು ಮಗು, ಅದು ಕೊಟ್ಟಿಲ್ಲ ಹಠ ಮಾಡೋದು, ಇಲ್ಲೆಲ್ಲ ಬಿದ್ದು ಉರುಳಾಡ್ತವೆ, ಹಂಗೆ ಏನು ಕೊಟ್ಟಿಲ್ಲ ನನಗೆ ಅದು ಕೊಡೋ ತನಕ ಅಳೋದು ನಿಲ್ಲಿಸೋದಿಲ್ಲ. ಅದನ್ನೆಲ್ಲ ಟೆಂಪರ್ ಟ್ಯಾಂಟ್ರಮ್ಸ್. ಇದೇನಾಗ್ತಾ ಹೋಗುತ್ತೆ, ಒಂದು 5 ವರ್ಷದ ನಂತರ ಕಮ್ಮಿ ಆಗ್ತಾ ಹೋಗುತ್ತೆ. ಹೀಗೆ ಅದನ್ನು ಹೇಗೆ ಕಮ್ಮಿ ಮಾಡೋದು? ಮಗು ಅಳುತ್ತಪ್ಪ, ಅಥವಾ ನಮಗೇನೋ ಕೆಲಸ ಇದೆ, ಮಗು ಅಳ್ತಾ ಇದೆ, ಅದಕ್ಕೋಸ್ಕರ ಅದು ಏನು ಕೇಳಿದೆಲ್ಲ ಕೊಟ್ಟು ಬಿಡೋದು. ಒಂದು ಸತಿ ಕೇಳಿದ್ದು ಕೊಡೋದು ರೂಢಿ ಆದರೆ, ನೀವು ಅದು ಮಗು ಈಗಲ್ಲ ದೊಡ್ಡವರಾಗೋ ತನಕ ಅದು ತಲೆಯಲ್ಲಿರುತ್ತೆ. ನಾನು ಹೀಗೆ ಮಾಡಿದರೆ, ಕೆಲವು ಮಕ್ಕಳು ಈಗಲೂ ನಾನು ಸೂಸೈಡ್ ಮಾಡ್ಕೊತೀನಿ ನೀನು ಬೈಕ್ ಕೊಡಿಸಿಲ್ಲ ಅಂತಂದರೆ, ನಾನು ಇದು ಮಾಡ್ಕೊತೀನಿ ನೀನು ಫೋನ್ ಕೊಡಿಸಿಲ್ಲ ಅಂದರೆ, ಇದೆಲ್ಲ ನಾವು ಚಿಕ್ಕವರಿದ್ದಾಗಿಂದನೇ ತಿದ್ದಿದ್ರೆ ಮಾತ್ರ ಮುಂದೆ ಇದನ್ನು ಪ್ರಿವೆಂಟ್ ಮಾಡ್ಬೋದು ನಾವು.
ಚಿಕ್ಕವರಿದ್ದ ಅದು ಅಳುತ್ತಿದೆ ಅಥವಾ ನಮಗೆ ಮಕ್ಕಳು ಜಾಸ್ತಿ ಹತ್ರ ಪೇರೆಂಟ್ಸ್ಗಳಿಗೆ ಇಷ್ಟ ಆಗೋದಿಲ್ಲ. ಜಾಸ್ತಿ ಹತ್ರ ಒಂದು ಫಂಕ್ಷನಲ್ಲಿ ಹೋದಾಗ ಅಳೋದು, ಹೀಗೆಲ್ಲ ಆದಾಗ ಏನಾಗುತ್ತೆ, ಅವಕ್ಕೆ ಏನು ಇಷ್ಟ ಅದನ್ನು ಕೊಟ್ಬಿಡೋದು. ಚಾಕ್ಲೇಟ್ ಬಗ್ಗೆ ಹಠ ಮಾಡುತ್ತೆ, ಚಾಕ್ಲೇಟ್ ಕೊಟ್ಬಿಟ್ಟೆ. ಬಿಸ್ಕೆಟ್ ಅಂತ ಹಠ ಮಾಡಿದ್ರು, ಬಿಸ್ಕೆಟ್ ಕೊಟ್ಟೆ. ಹೀಗೆಲ್ಲ ಮಾಡೋದು ದಯವಿಟ್ಟು ನಿಲ್ಲಿಸಿ. ಹಠ ಮಾಡಲಿ ಮಗು, ಅದ್ರೂ ಪರವಾಗಿಲ್ಲ. ಅದನ್ನು ಮತ್ತೆ ಹೊಡೆದು ಬಡ್ದು ಸರಿ ಮಾಡುವಂಥದ್ದಲ್ಲ. ಅದನ್ನು ಮಗುನ ಹತ್ರ ತಗೊಳ್ಳಿ, ಅದನ್ನು ಹಗ್ ಮಾಡಿ ಸಮಾಧಾನ ಮಾಡಿ. ಹಾಗೆ ಮಾಡಿ ಸಮಾಧಾನ ಮಾಡಿದರೆ ಮಾತ್ರ ಆ ಹಠ ಮಾಡೋದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ನಿಮಗೆ ಅಷ್ಟು ಜಾಸ್ತಿ ಅನಿಸ್ತಾ ಇದೆ ಅಂತಂದರೆ ಒಂದ್ಸತಿ ಡಾಕ್ಟ್ರ್ ಹತ್ರ ಕೂಡ ತೋರಿಸ್ಬೋದು. ಈ ಜಾಸ್ತಿ ಹಠ ಮಾಡುವಂಥದ್ದು ಅಥವಾ ಕಾನ್ಸಂಟ್ರೇಷನ್ ಇಲ್ಲ, ಅದರದ್ದೆಲ್ಲ ನೀವು ಡಾಕ್ಟ್ರ್ ಹತ್ರ ಒಂದ್ಸಲ ಹೋಗಿ ತೋರಿಸೋದು ಒಳ್ಳೆಯದು. ಇದು ಟೆಂಟಮ್ ಟ್ಯಾಂಟ್ರಮ್ಸ್ ಬಗ್ಗೆ ಹೇಳೋದು. ಜಂಕ್ ಫುಡ್, ಓಕೆ, ಜಂಕ್ ಫುಡ್ ಇದೊಂದು ಚಿಪ್ಸು, ಬಿಸ್ಕೆಟ್. ಇನ್ನೊಂದು, ಮಕ್ಕಳಲ್ಲಿ ಫಸ್ಟ್ 2 ಇಯರ್ಸ್ ನಾವು ಉಪ್ಪು ಮತ್ತು ಸಕ್ಕರೆ ಭಾಳ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಯಾಕೆ? ಕಿಡ್ನೀಸ್ ಇನ್ನೂ ಚಿಕ್ಕದಿರುತ್ತೆ, ಮೂತ್ರಪಿಂಡ ಮೂತ್ರಕೋಶ ಅಂತ ನಾವು ಹೇಳ್ತೀವಿ, ಅದನ್ನು ಚಿಕ್ಕದಿರುತ್ತೆ. ಅದು ಡೆವಲಪ್ಮೆಂಟ್ ಆಗೋಕ್ಕೇ ಒಂದು 5-6 ವರ್ಷ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಇದು ಊಟಕ್ಕೆ ಉಪ್ಪು ಆಗಲಿ ಸಕ್ಕರೆ ಅದನ್ನೆಲ್ಲ ಕಮ್ಮಿ ಮಾಡಬೇಕು, ಹಾಕಲೇಬಾರ್ದು ಅಂತಲೇ ನಾನು ಹೇಳ್ತೀನಿ. ನೀವು ಆಚೆ ಫುಡ್ ಏನು ಕೊಡ್ತೀರಲ್ಲ, ಇದು ಚಿಪ್ಸಲ್ಲಿ ಬಿಸ್ಕೆಟ್ಸಲ್ಲಿ, ನಿಮಗೆ ಗೊತ್ತಿದೆಯಾ ಅದರಲ್ಲಿ ಎಷ್ಟು ಉಪ್ಪಿನ ಅಂಶ ಇರುತ್ತೆ ಅಂತ? ಉಪ್ಪಾಗಲಿ ಸಕ್ಕರೆ ಮತ್ತು ಎಲ್ಲ ಇರೋದು ಪಾಮ್ ಆಯಿಲ್, ರಿಫೈನ್ಡ್ ಆಯಿಲ್. ಇದು ಮಕ್ಕಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಕಮ್ಮಿ ಮಾಡುತ್ತೆ. ಆಮೇಲೆ ಹೊಟ್ಟೆಯಲ್ಲಿ ಜಂತುಹುಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮಕ್ಕಳು ಮಣ್ಣೇನಾದರೂ ತಿಂದರೂ ಪರವಾಗಿಲ್ಲ, ಈ ಬಿಸ್ಕೆಟು ಚಿಪ್ಸನ್ನು ಮಾತ್ರ ಕೊಡಬೇಕು. ಮುಂಚೆ ಮತ್ತು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಫೋನು ಮತ್ತು ಆಟ ಆಡೋದು ತುಂಬ ಕಮ್ಮಿ. ಆವಾಗ ನಾವಾಗಲಿ ನನ್ನ ಪೇರೆಂಟ್ಸ್ಗಳು ಚಿಕ್ಕವರಿದ್ದಾಗ ಅಥವಾ ನೀವೆಲ್ಲ ಆಟ ಆಡೋದು ತುಂಬ ಇರ್ತಾಯಿತ್ತು. ಈಗ ಆಟ ಆಡೋದೇ ಕಮ್ಮಿ ಮಕ್ಕಳು, ಬರೀ ಆಚೆ ಹೋಗೋದಿಲ್ಲ, ಮನೆಯಲ್ಲೇ ಇರ್ತವೆ, ಆ ಥರದ್ದೆಲ್ಲ ಜಾಸ್ತಿ. ಸೊ ಬರೀ ಕೂತು ಒಬೆಸಿಟಿ ಕೂಡ ಜಾಸ್ತಿ ಆಗ್ತಾ ಬರ್ತಿದೆ. ಈಗ ನಮ್ಮಲ್ಲೇ ನೋಡಿ ಎಷ್ಟು ಜನ ನಾವು ದಪ್ಪ ಇದ್ದೀವಿ ಅಲ್ವಾ? ಇದು ನಾವು ಚಿಕ್ಕವರಿಂದ ಇಲ್ಲ, ಇದು ನಿಜ. ನಾವು ಅಷ್ಟೇ, ಈಗ ಫೋನ್ ನೋಡ್ತಾ ಕೂತ್ರೆ ನಾನು ಒಂದೊಂದ್ಸತಿ ಎದ್ದೊಳ್ಳೋದೇ ಇಲ್ಲ. ಫೋನ್ ಆಯಿತು ಸಿಕ್ಕರೆ ಆಯಿತು. ಆಮೇಲೆ ಈಗಿನ ಸ್ಟ್ರೆಸ್ ತುಂಬ ಇದೆ. ಈಗ ಚಿಕ್ಕ ಮಕ್ಕಳಲ್ಲೇ ನೋಡಿ, LKG UKG ಆಲ್ರೆಡಿ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಶುರು ಆಗಿದೆ. ಆ ಚಿಕ್ಕ ಮಕ್ಕಳು ಏನಂತ ಎಕ್ಸಾಮ್ ಬರೀತಾರೆ ಅಲ್ವಾ? ಆಲ್ರೆಡಿ ಎಕ್ಸಾಮ್ ಟೆನ್ಷನ್ ಅಂತೆ. ಫಸ್ಟ್ ಸ್ಟ್ಯಾಂಡರ್ಡ್ನ 10th ಸ್ಟ್ಯಾಂಡರ್ಡ್ಗೆ ಓದು ಬರೀ ಓದಲ್ಲೇ ಇರ್ತಾರೆ ಮಕ್ಕಳು. ಹೀಗಿರುವಾಗ ಕೂತು ಏನು ಆಗ್ಬೇಡ ಅವ್ರ ದೇಹ. ಆದ್ದರಿಂದ ಸ್ಪೋರ್ಟ್ಸಿಗೆ ಹಾಕಿ, ಬಿಸಿಲಲ್ಲಿ ಆಟ ಆಡೋಕ್ಕೆ ಬಿಡಿ. ವಿಟಮಿನ್ ಡಿ ಅಂತೂ ತುಂಬ ಕಮ್ಮಿ ಆಗ್ತಾಯಿದೆ ಈಗಿನ ಮಕ್ಕಳಲ್ಲಿ. ಬಿಸಿಲಲ್ಲಿ ಆಟ ಆಡಿದ್ರೂ ಪರವಾಗಿಲ್ಲ, ಆಟ ಆಡೋಕ್ಕೆ ಬಿಡಿ. ದಿನಕ್ಕೆ 2-3 ಲೀಟ್ರ್ ನೀರು ಕಂಪಲ್ಸರಿ ಕುಡಿಬೇಕು ಅವರು. ಹಾಗೆ ಮಾಡಿ. ಸೊ ಹೀಗೆ ಮತ್ತು ಜಂಕ್ ಫುಡ್ ಅಂತೂ ದಯವಿಟ್ಟು ಮಕ್ಕಳಲ್ಲಿ ನಾವು ಕೂಡ ತಿನ್ನಬಾರ್ದು. ಆ್ಯಕ್ಚುಲಿ ಚಿಕ್ಕವರಿಂದಾಗಿಂದ ನಾವು ಏನು ಬೇಸ್ನ ಕ್ರಿಯೇಟ್ ಮಾಡ್ತೀವಿ, ಆ ಫೌಂಡೇಶನ್ನು ದೊಡ್ಡವರಾದ್ಮೇಲೂ ಅದು ಅಭ್ಯಾಸ ಉಳಿಯುತ್ತೆ. ನಾವು ಈಗ ಏನಾದರೂ ಮಕ್ಕಳಿಗೆ ಚೆನ್ನಾಗೇ ಹೇಳ್ಕೊಡ್ಬೇಕು ಮಾಡಬೇಕಂದ್ರೆ ಇದು ಈಗ ಮಾತ್ರ ರೈಟ್ ಸಮಯ. ಈಗ ನಾವು ಏನು ಚೇಂಜ್ ಮಾಡ್ತೀವಿ ಮುಂದೆ ಕೂಡ ಹಾಗೇ ಇರುತ್ತೆ. ಆಮೇಲೆ ಇದು ನಾನು ಅವಾಗಲೇ ಹೇಳ್ದಂಗೆ, ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ದಯವಿಟ್ಟು ಎಲ್ಲ ಮನೆ ಕೆಲಸದಲ್ಲೂ ಮಕ್ಕಳನ್ನು ಇನ್ವಾಲ್ವ್ ಮಾಡಬೇಕು. ನೀವು ಗಂಡು ಮಗ ಮಾಡಬಾರ್ದು, ಹೆಣ್ಮಕ್ಳಿಗೆ ಮಾತ್ರ ಅದು ಇದು ಎಲ್ಲ ಹೇಳ್ಕೊಡ್ಬೇಕು, ಅದೆಲ್ಲ ತಪ್ಪು. ಈಗಿನ ಕಾಲದಲ್ಲಿ ಅದು ಯಾವುದೂ ನಡೆಯೋದಿಲ್ಲ. ಅದು ಹಿಂದಿನ ಕಾಲ ಆಯಿತು. ಎಲ್ಲ ಗಂಡು ಮಕ್ಕಳಿಗೂ ನೀವು ಕಸ ಗುಡಿಸ್ತೀರಾ, ಕಸ ಗುಡ್ಸೋಕೆ ಹಚ್ಚಿ. ನೆಲ ಒರೆಸ್ತಿದ್ದೀರಾ, ಅದರಲ್ಲಿ ಸ್ವಲ್ಪ ನೆಲ ಅವನು ಒರೆಸ್ಕೊಡ್ಬೇಕು. ಇದು ದಿನನಿತ್ಯ ನೀವು ಮಾಡಬೇಕಾದಂಥದ್ದು. ನೀವು ಅಡುಗೆ ಮಾಡ್ತಿದ್ದೀರಾ, ಒಂದು ಚಪಾತಿ ಲಟ್ಸ್ತಿದ್ದೀರಾ, ಅದಕ್ಕೂ ಒಂದು ಏನಾದರೂ ಕೊಟ್ಟು ಕೂರಿಸಿ. ಸೊ ಅವ್ರಿಗೆ ಏನು ಗೊತ್ತಾಗುತ್ತೆ, ಓ ತಾಯಿ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ, ಬೆಳಗ್ಗೆಯಿಂದ ಸಂಜೆ ಇಷ್ಟೆಲ್ಲ ಮಾಡ್ತಿದ್ದಾರೆ, ನಾವು ಹೆಲ್ಪ್ ಮಾಡಬೇಕು ಅನ್ನೋದು ಗುಣ ಈಗಿಂದನೇ ಬೆಳೀತಾ ಬರುತ್ತೆ. ರೀಡಿಂಗ್ ಹ್ಯಾಬಿಟ್ ಅಂದರೆ ಆಲ್ರೆಡಿ ಈಗ ಮಕ್ಕಳು ಸ್ಕೂಲಲ್ಲಿ ಹೋದಾಗ ಅವ್ರದ್ದೇ ಬುಕ್ಸ್ ಎಲ್ಲ ಇರುತ್ತೆ. ಬೇಸಿಕಲಿ ಮಕ್ಕಳು ಹೇಗೆ, ನಾವು ಏನು ಮಾಡ್ತೀವಿ ಅನ್ನೋದನ್ನು ನೋಡಿ ಮಾತ್ರ ಕಲಿತಾರೆ. ನೀನು ಓದು ಅಂತ ಬುಕ್ ಕೊಟ್ಟರೆ ಕಲಿತಾವ? ಆಗೋದಿಲ್ಲ. ನಾವು ಅವ್ರ ಜೊತೆ ಕೂರಬೇಕಾಗತ್ತೆ. ಅಥವಾ ನಾನು ನ್ಯೂಸ್ ಪೇಪರ್ ಓದ್ತಿದ್ರೆ ಮಾತ್ರ ನನ್ನ ಮಗನಿಗೆ ನಾನು ನ್ಯೂಸ್ ಪೇಪರ್ ಓದು ಅಂತ ಹೇಳ್ಬೋದು. ನಾನೇ ನ್ಯೂಸ್ ಪೇಪರ್ ಏನು ಓದ್ತಿಲ್ಲ ಅಂತ ಅನ್ನುವಾಗ ಮಗುಗೆ ಅದು ಕೂರಿಸಿದ್ರೆ ಅವರಿಗೆ ಅದು ಇಂಪಾರ್ಟೆನ್ಸೇ ಗೊತ್ತಾಗೋದಿಲ್ಲ. ಸೊ ನಾವು ನಮ್ಮ ಲೈಫಲ್ಲಿ ಮಕ್ಕಳಾದಮೇಲೆ ಸ್ವಲ್ಪ ಚೇಂಜಸ್ನ ನಾವು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಮ್ಮಿಂದ ಮಕ್ಕಳು ಕಲಿತವೆ. ನಿಮಗೆ ಹೀಗೆ ಏನಾದರೂ ಒಳ್ಳೆ ಅಭ್ಯಾಸ ಮಕ್ಕಳಿಗೆ ಕಲಿಸ್ಬೇಕು ಅನ್ನುವಾಗ ನೀವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅದ್ರ ಜೊತೆಗೆ ಇನ್ವಾಲ್ವ್ ಆಗಿ, ಮಕ್ಕಳಿಗೆ ಹೆದರಿಕೆ ಆಗಬಾರ್ದು. ತಾಯಿಯಂದಿರು ಅಪ್ಪಂದಿರ ಬಗ್ಗೆ ಹತ್ರ ಬಂದು ಮಾತಾಡಲಿಕ್ಕೆ ಒಂಥರ ಫ್ರೆಂಡ್ಶಿಪ್ ಥರ ಇರಬೇಕು. ಏನೇ ಆಗಲಿ ಮಗು ಮತ್ತು ಆ ಮಕ್ಕಳು ಬಂದು ನಿಮ್ಮ ಹತ್ರ ಹೇಳ್ಕೋಬೇಕು, ಅಮ್ಮ ನನಗೆ ಹೀಗೆ ತೊಂದರೆ ಆಯಿತು. ಆವಾಗ ನಾವು ಬೈಯೋದಲ್ಲ, ಅದನ್ನು ಅವರ ಸ್ಥಿತಿಗೆ ಇಳಿದುಬಿಟ್ಟು ಅರ್ಥ ಮಾಡಿಕೊಂಡು ರೆಸ್ಪಾಂಡ್ ಮಾಡಬೇಕಾಗತ್ತೆ. ಇದು ಎಲ್ಲ ನಿಮಗೆಲ್ಲ ಗೊತ್ತಿರೋಂಥ ವಿಷಯನೇ.
ಎಸ್ಪೆಷಲಿ ತಾಯಂದಿರಿಗೆ ದಿನ ಪೂರ್ತಿ ಕೆಲಸದಲ್ಲಿ ಮನೆ ಕೆಲಸನೇ ಅಷ್ಟು ಆಗೋಗಿರುತ್ತೆ, ಮಕ್ಕಳ ಜೊತೆಗೆ ಇನ್ವಾಲ್ವ್ಮೆಂಟು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ, ಆದಷ್ಟು ಇನ್ವಾಲ್ವ್ ಮಾಡ್ಕೊಳ್ಳಿ ಮಕ್ಕಳನ್ನ ಎಲ್ಲ ಕೆಲಸದಲ್ಲೂ. ತಂದೆಯಂದಿರು ಮಕ್ಕಳ ಜೊತೆಗೆ ಫ್ರೆಂಡ್ಲಿ ಆಗಿರುವಂಥದ್ದು, ಬರೀ ಹೊಡೆದು ಬಡ್ದು ಮಕ್ಕಳನ್ನು ಸಾಕೋದಕ್ಕೆ ಆಗೋದಿಲ್ಲ. ಮುಂಚೆ ಮಾತ್ರ ಅದು ಆಗಿನ ಕಾಲದ ಹೊಡೆದೆ ಬಡ್ದೆ ಅವಕ್ಕೆ ಭಾಳ ಹೊಡೆದಷ್ಟು ಹೆದರಿಕೆ ಶುರು ಆಗುತ್ತೆ ಮಕ್ಕಳಿಗೆ. ಹೊಡೆದೆ, ಅಯ್ಯೋ ನಮ್ಮಮ್ಮ ಹೊಡೆದ್ರು, ನನಗೇನೋ ಒಂದು ತೊಂದರೆ ಆಗ್ತಿದೆ, ನಮ್ಮಮ್ಮ ಹೊಡೆದ್ರು, ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಟೈಮ್ ನಮ್ಮಮ್ಮ ಹತ್ರ ಹೇಳ್ಕೊಳೋದೇ ಇಲ್ಲ, ನನಗೆ ಗೊತ್ತು ನಮ್ಮಮ್ಮ ಬರೀ ಬೈತಾರೆ ಅಂತ. ಹಂಗಾಗುತ್ತೆ. ಸೊ ಮಕ್ಕಳಿಗೆ ಈಗಲಿಂದಾನೇ ಅವರಿಗೆ ಏನೇ ಸಮಸ್ಯೆ ಇದ್ರೂ ನಿಮ್ಮ ಹತ್ರ ಬಂದು ಹೇಳ್ಕೋಬೇಕು. ಮತ್ತು ನಿಮ್ಮ ಹತ್ರ ಏನಾದರೂ ಸಮಸ್ಯೆ ಇದೆ ಮಕ್ಕಳ ಹತ್ರ ಮೆಲ್ಲಕ್ಕೆ ಶುರು ಮಾಡಿ, ಅವಾಗ ಅವ್ರಿಗೂ ಅರ್ಥ ಆಗುತ್ತೆ ಹೀಗೀಗಿದೆ ಪರಿಸ್ಥಿತಿ. ಹಾಗೆ ಆಮೇಲೆ ಮಕ್ಕಳು ಅಂದರೆ ನಮ್ಮದೊಂದು ಇದು ಅಲ್ಲ, ಏನಂತ ಹೇಳ್ತೀವಿ, ನೀನು ಇಷ್ಟೇ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನನ್ನ ಗೌರವ ಹೆಚ್ಚಾಗುತ್ತೆ, ಅದೆಲ್ಲ ತಪ್ಪು. ಮಕ್ಕಳು ಒಂದು ಭೂಮಿಯಾಗೆ ಬಂದಿರ್ತಾರೆ ಅಂತಂದರೆ ಅದು ನಾವು ಮಾಡ್ಕೊಂಡಿದ್ದು. ನಮಗೆ ಮಕ್ಕಳು ಬೇಕು ಅಂತ ಹೇಳಿ ನಾವು ಮಕ್ಕಳನ್ನು ಮಾಡ್ಕೊತೀವಿ ಅಲ್ವಾ. ಸೊ ಮಕ್ಕಳಿಗೆ ಅವ್ರದ್ದೇ ಆದಂತಹ ಲೈಫ್ ಇರುತ್ತೆ, ಅವ್ರಿಗೆ ಆದಂತಹ ಅದನ್ನು ಲೈಫ್ನ ಲೀಡ್ ಮಾಡೋಕ್ಕೆ ಕೊಡಿ, ಎಲ್ಲ ಅವಕಾಶಗಳನ್ನ ನೀವು ಮಾಡಿಕೊಡಿ. ಆದರೆ ಒಂದು ಸಪೋರ್ಟ್ ಆಗಿ ನಾವು ಪೇರೆಂಟ್ಸ್ಗಳು ನಿಲ್ಲಬೇಕಾಗತ್ತೆ. ಬೇಸಿಕಲಿ ಏನು ಈ ಏಜ್ ಗ್ರೂಪಲ್ಲಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಮುಂದೆ ತನಕ ಅದು ಹಾಗೆ ಇರುತ್ತೆ. ಮತ್ತೇನಾದರೂ ಡೌಟ್ಸ್ ಇದೆಯಾ? ಆಲ್ಮೋಸ್ಟ್ ಎಲ್ಲ ಮಾತಾಡಿದ್ದೀನಿ ಅಂತ ಅನಿಸ್ತಿದೆ. ಇನ್ಫೆಕ್ಷನ್ ಬಗ್ಗೆ ಆಗಲಿ, ಹಾಂ ಅದೇ ಆವಾಗಲೇ ಹೇಳ್ದಂಗೆ ಇನ್ಫೆಕ್ಷನ್ ಆಗಲಿ, ಮಕ್ಕಳಿಗೆ ಜ್ವರ, ನೆಗಡಿ, ಕೆಮ್ಮು ಇದೆಲ್ಲ ನಾರ್ಮಲ್ ಆಗಿರುತ್ತೆ. ಜಸ್ಟ್ ಒಂದು ಸಿರಪ್, ಅದರಿಂದ ಒಂದು 2-3 ದಿನ ಸಿರಪಲ್ಲಿ ಮಕ್ಕಳಿಗೆ ಕಮ್ಮಿ ಆಗ್ತಾ ಇರುತ್ತೆ. ಮನೆಯಲ್ಲಿ ಹೆದರ್ಕೊಳ್ಳೋದು ಯಾವಾಗ? ಮಗು ಸುಸ್ತಾಗಿ ಮಲಗ್ತಾ ಇದೆ, ಊಟ ಸರಿಯಾಗಿ ಮಾಡ್ತಾ ಇಲ್ಲ, ಯೂರಿನ್ ಸರಿಯಾಗಿ ಪಾಸ್ ಆಗ್ತಾ ಇಲ್ಲ, ಮಗು ಉಸಿರಾಟದಲ್ಲಿ ಸಮಸ್ಯೆ ಶುರುವಾಗಿದೆ ಅಂತಂದರೆ ಇಲ್ಲಿ ಗುಂಡಿ ಬೀಳೋದು, ಹೀಗೆ ಕಷ್ಟ ಆಗ್ತದೆ ಉಸಿರಾಡಲಿಕ್ಕೆ, ಇಲ್ಲಿ ಪಕ್ಕೆ ಎಲ್ಲ ಹೀಗೆ ಒಳಗಡೆ ಹೋಗುತ್ತೆ, ಅದೆಲ್ಲ ನಾವು ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ. ಹಾಗೇನಾದರೂ ನಿಮ್ಮ ಮಗುಗೆ ಉಪ್ಸ ಬರ್ತಿದೆ ಹಾಗೇನೋದಾದರೆ ತಕ್ಷಣ ಡಾಕ್ಟ್ರ್ ಹತ್ರ ಕರ್ಕೊಂಡು ಬರಬೇಕಾಗುತ್ತೆ. ನೀವು ಪದೇ ಪದೇ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ತಾ ಇರಿ, ಏನೂ ತೊಂದರೆ ಇಲ್ಲ, ಹಾಗಂತ ಮನೆಯಲ್ಲೇ ಸರಿ ಬಿಡು ಕಮ್ಮಿ ಆಗುತ್ತೆ ಅಂತ ಮಾತ್ರ ಇಟ್ಕೊಂಡು ಕೂರಬೇಡಿ. ಇಷ್ಟು ಮಕ್ಕಳ ಮೆದುಳಿನ ಡೆವಲಪ್ಮೆಂಟ್ ಆಗಲಿ, ದೈಹಿಕ ಬೆಳವಣಿಗೆ, ಇದರ ಬಗ್ಗೆ ಮಾತಾಡಿದ್ದಾಯಿತು. ಮತ್ತು ಅಂಗನವಾಡಿಯಲ್ಲಿ ಪ್ರತಿ 6 ತಿಂಗಳಿಗೆ ಹೊಟ್ಟೆ ಜಂತುವಿನ ಮಾತ್ರೆ ಮತ್ತು ಸಿರಪ್ ಕೊಡ್ತಾರೆ, ಅದನ್ನೆಲ್ಲ ಕರೆಕ್ಟಾಗಿ ಹಾಕಬೇಕಾಗುತ್ತೆ ಪೇರೆಂಟ್ಸು. ಮತ್ತೇನಾದರೂ ಡೌಟ್ ಇದ್ದರೆ ಕೇಳಬಹುದು ನೀವು. ಏನಾದರೂ ನಿಮಗೆ ಕೇಳಬೇಕು ಅನ್ನೋದು ಏನಾದರೂ ಇದ್ದರೆ ಮಾತಾಡುವ. ಏನಾದರೂ ಇದೆಯಾ? ಹಾಗೇನಾದರೂ ನಿಮಗೆ ಕೇಳೋದಿದ್ರೆ ನಾವಿಲ್ಲೇ ಇರ್ತೀವಿ, ಸ್ವಲ್ಪ ಹೊತ್ತು ಬೇಕಾದರೆ ಬಂದು ಕೇಳಬಹುದು. ಸೊ ಏನಿಲ್ಲ, ಮಕ್ಕಳನ್ನು ಈ ಏಜ್ ಗ್ರೂಪಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು, ಮೆಂಟಲಿ ಅವ್ರ ಜೊತೆ ಆಟ ಆಡಿಕೊಂಡು ಅವ್ರ ಜೊತೆ ಚೆನ್ನಾಗಿದ್ದು ಅವ್ರಿಗೆಲ್ಲ ಮನೆ ಕೆಲಸದಿಂದ ಹಿಡಿದು ಪ್ರತಿಯೊಂದು ಹೇಳ್ಕೊಡೋದು, ಇದೆಲ್ಲ ಮಾಡಿದರೆ ಮುಂದೆ ನಾವು ದೇಶಕ್ಕೆ ನಮ್ಮ ಮಕ್ಕಳನ್ನು ಒಂದು ಕೊಡುಗೆಯಾಗಿ ಕೊಡ್ಬೋದು. ನಾವು ಈ ದೇಶದಲ್ಲಿ ಇರ್ತೀವಿ ಅಂತಂದರೆ ಅದು ಅನ್ನ ನಾವೆಲ್ಲ ತಿಂದಿರ್ತೀವಿ, ನಾವು ಋಣಿಯಾಗಿರಬೇಕಾಗತ್ತೆ. ಸೊ ದೇಶಕ್ಕೆ ನಮ್ಮ ಮಕ್ಕಳನ್ನು ಒಂದು ಒಳ್ಳೆ ಕೊಡುಗೆಯಾಗಿ ನೀಡೋಣ. ಈಗಿನ ಮಕ್ಕಳು ಮುಂದಿನ ಪ್ರಜೆಗಳು, ಉತ್ತಮ ಪ್ರಜೆಗಳಾಗಬೇಕಂದ್ರೆ ನಮ್ಮ ಪೇರೆಂಟ್ಸ್ಗಳದ್ದು ಮತ್ತು ಡಾಕ್ಟರ್ಸ್ಗಳದ್ದಾಗಲಿ ನಮ್ಮದೆಲ್ಲರದು ಎಫರ್ಟ್ ಬೇಕಾಗತ್ತೆ. ಇನ್ನೊಂದು ಅಂಗನವಾಡಿ ಟೀಚರ್ಸ್ ಅವ್ರಿಗೆ ಸೆಕೆಂಡ್ ಮದರ್ ಥರ, ಅಂದರೆ ಅಂಗನವಾಡಿ ಅವ್ರಿಗೆ ಇನ್ನೊಂದು ಮನೆ ಥರ. ಅವ್ರು ಏನೇ ಹೇಳಿದ್ರು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವರು ಡಾಕ್ಟ್ರ್ ಹತ್ರ ಹೋಗಬೇಕಂತ ಹೇಳಿದರೆ ದಯವಿಟ್ಟು ಕರ್ಕೊಂಡು ಹೋಗಿ. ಅಂಗನವಾಡಿ ಆದಷ್ಟು ಮಕ್ಕಳನ್ನು ಅಂಗನವಾಡಿ ತಪ್ಪಿಸ್ಬೇಡಿ, ದಿನಾ ಕಳಿಸಿ ಮಕ್ಕಳನ್ನು. ಆಟ ಆಡಿಕೊಂಡು ಏನು ಓದ್ತಾರೋ ಓದಲಿ, ಓದಬೇಕಂತ ಇಲ್ಲ, ಹೇಗಾದರೂ ಮಾಡಿ ಆ ಮಕ್ಕಳ ತಲೆಗೆ ಏನಾದರೂ ಹೋಗ್ತಾನೇ ಇರುತ್ತೆ ಅಂಗನವಾಡಿಗೆ ಹೋದರೆ. ಹಾಗೆಲ್ಲ ಮಾಡಿಸಿ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋಣ ಅಷ್ಟೇ.